ದಶಮಾನೋತ್ಸವ ಸಮಾರಂಭಕ್ಕೆ ಬಂದಂತಹ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಫೌಂಡೇಶನ್ನ ಪರವಾಗಿ ಬಯಸ್ತಾ ಇದ್ದೇನೆ. ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದಂತಹ ನಾಡಗೀತೆಗೆ 100 ವರ್ಷವಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮವನ್ನು ನಾವು 100 ಜನ ಮಹಿಳೆಯರು ನಾಡಗೀತೆಯನ್ನು ಹಾಡುವುದರ ಮೂಲಕ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರ ಒಂದಿಗೆ ನಾಡಗೀತೆಯನ್ನು ಹಾಡುವುದರ ಮೂಲಕ ಆರಂಭಿಸ್ತಾ ಇದ್ದೇವೆ. अब हम इस कार्यक्रम की शुरुआत हमारे राजगान से शुरू करूंगी और मैं सबसे अनुरोध करती हूं कि वो इसके सम्मान में खड़े हो जाएं. ट्रैक एक मिनट भैया बंद करो. इब्रिल बनी ट्रैक जय भारत जननीय तनुजाते जय हे कर्नाटक माते जय सुंदर नदी वनಗಳ ನಾಡೆ जय हे रस ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರತ್ನ ಷಡಕ್ಷರಿ ಪೊನ್ನ ಕಂಪಲ ಭೂಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಸೈನಪ ಹೊಯ್ಸಳರಾಡಿದ ನಾಡೆ ಟಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ बोलो भारत माता की जय कर्नाटक माते. ಯಾ ಕುಂದೆಯೆಂದು ತುಷಾರ ಹಾರಧವಳ ಯಾ ಶುಭ್ರ ವಸ್ತ್ರಾನ್ವಿತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರತಿಭಿ ದೇವೇ ಸದಾ ವಂದಿತ ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ಇವತ್ತಿನ ಈ ಒಂದು ಕಾರ್ಯಕ್ರಮ ವಿಜಯದಶಮಿಯ ಶುಭ ಸಂದರ್ಭದಂದು ನಡೀತಾ ಇದೆ. ದೇವಿ ಸರಸ್ವತಿಯ ಆರಾಧನೆಯೊಂದಿಗೆ ಇವತ್ತಿನ ಸಭಾ ಕಾರ್ಯಕ್ರಮದ ಆರಂಭ. ಇಂದು ವಿಶಿಷ್ಟವಾದಂತಹ ಒಂದು ದಿನ. ಅಹಿಂಸೆ ಮತ್ತು ಸತ್ಯದ ಮಾರ್ಗವನ್ನು ತೋರಿಸಿದಂತಹ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾದ ಗಾಂಧಿ ಜಯಂತಿ, ಅಧರ್ಮದ ಮೇಲೆ ಧರ್ಮ ಜಯಿಸಿದ ಸಂಕೇತವಾದಂತಹ ವಿಜಯದಶಮಿ ಮತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ತನ್ನ 10 ವರ್ಷದ ಸಾರ್ಥಕ ಪಯಣವನ್ನು ಮುಟ್ಟಿರುವಂತಹ ಈ ದಶಮಾನೋತ್ಸವ, ಇವು 3 ಇಂದು ಒಂದೇ ವೇದಿಕೆಯಲ್ಲಿ ಸೇರಿ ಕಲೆ, ಸಂಸ್ಕೃತಿ ಮತ್ತು ಸತ್ಕಾರ್ಯಗಳ ಮಹೋತ್ಸವವನ್ನು ನಾವಿಂದು ಆಚರಿಸುತ್ತಿದ್ದೇವೆ. अब हम यक्षगान की शुरुआत करेंगे. अब यक्षगान कलाकार मंच पर परंपरागत नाट्य से इस
परंपरागत नाट्य की मंगल शुरुआत के प्रतीक का प्रस्तुत करेंगे। जोरदार तालियों से उनका मंच पर स्वागत करेंगे। ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬಂದಿದೆ ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬಂದಿದೆ ತೇಲಿ ಬಂದಿದೆ ತೇಲಿ ಬಂದಿದೆ ರಾಗಸುದೆಯ ಹರಿಸಿ ವರ್ಷಧಾರೆ ಆಗಿದೆ ರಾಗಸುದೆಯ ರಾಗಸುದೆಯ ಹರಿಸಿ ವರ್ಷಧಾರೆ ಆಗಿದೆ ವರ್ಷಧಾರೆ ಆಗಿದೆ ನೋಡು ನೋಡು ನಬದಿ ಬೆಳ್ಳಿ ಮೋಡ ಚೆಲ್ಲಿದೆ ನೋಡು 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 ನಬದಿ ಬೆಳ್ಳಿ ಮೋಡ ಚೆಲ್ಲಿದೆ ರೂಢಿಗದಿಕ ಹಸಿರ ಸಿರಿಯ ಹೂಡಿದೆ ರೂಢಿಗದಿಕ ಹಸಿರ ಸಿರಿಯ ಚೆಲುವು ಹರಡಿದೆ ಚೆಲುವು ಹರಡಿದೆ ಆ ಆ ಆ ಆ ಗಿರಿಯ ಮೇಲೆ ತೇಲಿ ಬಂದಿದೆ ರಾಗಸುದೆಯ ಹರಿಸಿ ವರ್ಷಧಾರೆ ಆಗಿದೆ ಭಿನ್ನತೈ
ತತ್ತೈ ದಿನ್ನತಿ ದಿನ್ನ ತೆಗ ದಿನ್ನತಿ 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 ದಿನ್ನ ತೆಗ ದಿನ್ನತಿ ದಿನ್ನ ತೆಗ ದಿನ್ನತಿ ದಿನ್ನ ತೆಗ ದಿನ್ನತಿ ದಿನ್ನತಿ ತತ್ತಗಿಡ ತೆಗೆದಿಮಿ ತೆಗಿಡ ತೆಗೆದಿಮಿ ತೆಗಿಡ ತೆಗೆದಿಮಿ ತೆಗಿಡ ತೆಗೆದಿಮಿ ತೆಗಿಡ ತೆಗೆದಿಮಿ ತೆಗಿಡ ತೆಗೆದಿಮಿ ತೆಗಿಡ ದಿನ್ನತಿ ತೆಗೆದಿಮಿ ತೆಗಿಡ 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 ದಿನ್ನತಿ ದಿನದಿ ತದದಿ ದಿನದಿ ತದಿ ದಿನದಿ ತದಿ ದಿನದಿ 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 ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬಂದಿದೆ ರಾಗಸುದೆಯ ಹರಿಸಿ ವರ್ಷ ಸಾರೆ ಆಗಿದೆ ಬಂದಿದೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ದೆಹಲಿ ಘಟಕ ಹಾಗೂ ಬರ್ನ್ಸ್ ಕಲ್ಚರಲ್ ಅಸೋಸಿಯೇಷನ್ ನವದೆಹಲಿ ಸಹಯೋಗದಲ್ಲಿ ನಡೆಯಲಿರುವಂತಹ ಯಕ್ಷಧ್ರುವ ಪಟ್ಲ ದಶಮ ಸಂಭ್ರಮದ ಉದ್ಘಾಟನೆಯನ್ನು ಮಾಡಲಿರುವ ಬಾನ್ಸುರಿ ಸ್ವರಾಜ್ ಆನರೇಬಲ್ ಮೆಂಬರ್ ಆಫ್ ಲೋಕಸಭಾ ನ್ಯೂ ಡೆಲ್ಲಿ ಕಾನ್ಸ್ಟಿಟ್ಯುಯೆನ್ಸಿ on behalf of Yakshadruva Patla Foundation Trust, Delhi Unit and Burns Cultural Association, a warm welcome you, madam. Dignitaries on the desk and off the desk. Dear madam, we have already witnessed the beautiful Yakshagana performance in the beginning, where it was a blend of music, dance, makeup and a costume. This is what the grace of Yakshagana. In the coastal region of Dakshina Kannada, Udupi, Kasargoda and Uttara Kannada, we witnessed this great art form. These art form mostly perform under the name of temples in our region, to name a few like Dharmasthala, Katil, Pavanje and Mandarti. This Yakshadruva Foundation, it was started in the year 2015. So it was a dream child, the person who is sitting in the corner, young and energetic Patla Satish Shetty. The reason this foundation was started, even though this heritage is very rich, but the plight of the artists who perform there, they have to perform throughout the night and the wages are very less. And this is only for the 6 months in a year. Their plight is very miserable. Even he himself have witnessed this particular issue. There is no insurance, there is no provident fund, there is no employee state insurance, no other facilities are available for the artist. Taking this in mind, it was Patla Satish Shetty with all his team. He started this Yakshadruva Patla Foundation Trust in the year 2015. And for over a decade, we celebrated 10th anniversary 2025. And over the year, the small sapling planted by Satish Shetty has grown over like a big tree, and it has the branches over 45 chapters, including USA, UK, Europe, and Delhi is also one of such chapter. I take this privilege to tell that over these 10 years, 150 million has been spent for the welfare of the Yakshagana artist. This foundation, which was started only for Yakshagana artists, has now expanded, and we also provide support to Daivaradhana artists, drama artists, Bharatanatyam, music and Kambala artists too. This is what the broad mindset which we have. To mention a few, I would like to reiterate, we have one of our major projects known as Yakshashraya, 100 home for economically weaker and eligible artists. And I say, till now we have completed and handed over 42 permanent houses
and 27 houses are under construction. And already in the area of Udupi, 20 more houses are under construction. This is what the objective of Yakshashraya goes. And one more important concept. Even though we perform the culture, it should go ahead. So there is an education scheme known as Yaksha Shikshana. Every year, 90 government schools we are teaching. Over 12,500 students have been benefited by this Yaksha Shikshana program. We provide the salaries to all the teachers who provide this Yakshagana education. And for the benefit of the artist, we provide insurance facility. Over 3,500 artists every year take the benefit of this insurance coverage. There is also a medical aid. There is also a health checkup. This is such a huge number, and I proudly say that Yakshadruva is one of the only organization which dedicate entirely to the welfare of Yakshagana artists in the entire area of coastal Karnataka. And there are few more tragic cases where there have been deaths of Yakshagana artists through accident, and 7 of such families have received 10 lakh rupees each under the insurance coverage of this particular organization. And to add a feather on the cap of the trust, there was a 75 days US tour which was held by our organization. And in that particular event, the mayors of Milwaukee and Phoenix not only appreciated the performance of the artists in the US, but they have also declared 2 days in the US as Yakshagana Yakshadruva Patla Foundation Day. So this is one of the unique day and unique recognition which our organization has received. And also during the COVID time, more than 3,500 food kits also were distributed, along with giving moral and financial support. And I would like to reiterate a word which has been said by one of the elderly artists. He said, for 50 years, I have made my art rich. I have kept that art alive, but now you have kept me alive. So these motivating words help us and motivate even the organization to provide more to the society. And every year, with great pomp and grandeur, we perform and celebrate our annual day called as Yakshadruva Patla Sambrama. Artists all over the world, along with the supporters of Yakshagana, come and witness this great event. And every year, we recognize one of the talented artists and we give Patla Prashasti. And also other scholarships and other programs. We also have made a lot of publications, to name a few like Lavakusha, Padmamshu, which will help the future generation to have the Yakshagana art in black and white. And there is no proper syllabus for Yakshagana as of now because it is a folklore art, theater form. So we, from the foundation, for the first time are trying to build the syllabus and make it purely an educational purpose. This is what our foundation is doing. And I would like to tell purely we do this on the basis of help from the various generous donors without any support from the government. Our donors are so generous that they continuously contribute to the welfare and upliftment of this particular organization. You can also visit our YouTube channel and the website yakshadruvafoundation.org, where you can see the activities which have been conducted by our organization. So with this, I present before you the Yakshadruva Patla Foundation, and I also extend and invite one and all present here to keep the continuous support of you all for this particular organization. Namaste Yakshaganam Gilge. Thank you, ma'am, for letting the audience know about the excellent journey of Yakshadruva Patla Foundation. ಹಿರಿಯ ಯಕ್ಷಗಾನ ಕಲಾವಿದರಾದಂತಹ ಶ್ರೀ ರಾಧಾಕೃಷ್ಣ ನಾವಡ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇದೀಗ ಕರಾವಳಿ ಕರ್ನಾಟಕದ ಪರಂಪರೆಯಂತೆ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವ ಸಮಯ. ಕರಾವಳಿ ಕರ್ನಾಟಕದ ಪರಂಪರೆಯಂತೆ ಉದ್ಘಾಟನೆಯನ್ನು ಹಿಂಗಾರದ ಹೂವು ಅಂದರೆ ಅಡಿಕೆ ಮರದ ಹೂವನ್ನು
ತೆರೆಯುವ ಮೂಲಕ ಮಾಡಲಾಗುವುದು. ಆಸ್ ಪರ್ ದ ಚೆರಿಸ್ಡ್ ಟ್ರೆಡಿಷನ್ ಆಫ್ ಅ ಕೋಸ್ಟಲ್ ಕರ್ನಾಟಕ, ಅ ಪ್ರೋಗ್ರಾಮ್ ವಿಲ್ ಬಿ ಇನಾಗ್ರೇಟೆಡ್ by opening the areca flower. Thank you, ma'am, for this beautiful and unique inauguration. ಈಗ ನಮ್ಮ ಆದರಣೀಯ ಸಂಸದರಾದಂತಹ ಕುಮಾರಿ ಬಾಸುರಿ ಸ್ವರಾಜ್ ಅವರಿಗೆ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ನ ಪರವಾಗಿ ಸನ್ಮಾನಿಸುವಂತಹ ಒಂದು ಸಂದರ್ಭ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀಗೆ? ಚೆನ್ನಾಗಿದ್ದೀನಾ? ಸಾರಿ, ನಾನು ಜಾಸ್ತಿ ಕನ್ನಡ ಬರೋದಿಲ್ಲ. So I'll start and stick with Hindi and English. आदरणीय भगीरथ मुरलिया जी, जो मेरी बहुत ही प्यारी अक्का हैं, आपका नई दिल्ली संसदीय क्षेत्र में बहुत बहुत स्वागत है. आदरणीय राजेश प्रसाद जी, इस पूरे कार्यक्रम में और यक्ष ध्रुव पाटला फाउंडेशन की आत्मा आदरणीय सतीश शेट्टी पाटला जी, आदरणीय शशिधर शेट्टी जी बरोडा, आदरणीय वसंत शेट्टी जी, आदरणीय विवेक अग्रवाल जी, श्रीमती दीप्ति शर्मा जी, आदरणीय पुरुषोत्तम जी, आदरणीय सुदेश कुमार राय जी, जिनका नाम लिया उनको आभार और अभिनंदन, जिनका नाम रह गया उनको डबल आभार और अभिनंदन, गलती लिस्ट बनाने वाले की. यहाँ उपस्थित बहनों और भाइयों, कर्नाटक के साथ मेरा बहुत ही भावात्मक रिश्ता रहा है. I have a very emotional relationship with Karnataka, especially with Bellary, because as you know, my mother, Srimati Sushma Swaraj, contested election from Bellary, and even though she lost that election, for 17 years, irrespective of the weather, 17 बरस तक निरंतर मेरा परिवार बेल्लारी वरलक्ष्मी महापूजा के लिए हर साल गया है. So coming to this function, I actually feel as if I have come back home. मैं सबसे पहले तो बहुत बहुत धन्यवाद देती हूँ यक्ष ध्रुव पाटला फाउंडेशन के दिल्ली चैप्टर को. ध्रुव तारा, अंग्रेजी में उसको नॉर्थ स्टार भी कहा जाता है. नॉर्थ स्टार यानी वो सितारा जो लॉस्ट सेलर्स को, यानी भूले भटके हुए नाविकों को बताता था कि उत्तर की दिशा क्या है. यानी जब भी ध्रुव तारा आपको आसमान में दिखता था, आप कभी भी दिशा विहीन नहीं हो सकते, दिशाहीन नहीं हो सकते थे. सतीश शेट्टी जी, आप केवल यक्षगान के लिए ही नहीं, बट भारत की सांस्कृतिक धरोहर के ध्रुव तारा हैं. आज जैसे अक्का पहले कह रही थी कि ये तो ट्रेलर है, पिक्चर अभी बाकी है, वो जो 10 मिनट की परफॉर्मेंस देखी, मैं एकदम अवाक रह गई, मैं मंत्रमुग्ध हो गई. आई वॉज मेस्मराइज्ड. एक तो मंच पर वैसे ही मेरे आराध्य भगवान कृष्ण का पूरा यहाँ पर रास दिख रहा था, और फिर वो टर्कोइस साड़ी में ऐसी भाव भंगिमा करते हुए वो जो आर्टिस्ट थे, वो माँ राधिका का साक्षात चरितार्थ यहाँ पर कर रहे थे. मंत्रमुग्ध होना तो वाकिफ ही.
लेकिन हमेशा यक्षगान को मैंने स्टोरी टेलिंग की एक ट्रेडिशन माना था. इनफैक्ट व्हेन आई स्टार्टेड राइटिंग फॉर द वीक मैगजीन, द फर्स्ट आर्टिकल दैट आई एवर रोट वाज अबाउट द रिच टैपेस्ट्री ऑफ इंडिया एंड द रिच ट्रेडिशन ऑफ भारत व्हेन इट केम टू स्टोरी टेलिंग. एंड ऑफ कोर्स दैट आर्टिकल वुड हैव बीन इनकम्प्लीट विदाउट राइटिंग अबाउट यक्षगान. बट today I learned something. It is an art form not only with abhinay but also with a huge technical aspect of nritya. I was mesmerized to see the technical footwork of the artists on the stage. और उस पर सतीश जी की वो माँ शारदा की जो कृपा है सतीश जी की आवाज में, मैंने एकदम मंच पर आते ही कहा, प्रभु अद्भुत. यक्षगान हमारी धरोहर है, केवल कर्नाटक की ही नहीं, पूरे भारत की. मैं सबसे पहले तो बहुत अभिनंदन करती हूँ, बधाई देती हूँ आप सभी को, न केवल विजयदशमी की बल्कि इस बात की भी कि दिल्ली चैप्टर ने 1 दशक यहाँ दिल्ली में आज पूरे करे हैं. पूरे के पूरे समाज ने ये सुनिश्चित कर दिया, दिल्ली जो न केवल पूरे भारत की राजधानी है पर मैं कहूँगी इस भारत का दिल भी है, और उसमें भी नई दिल्ली संसदीय क्षेत्र शायद उस दिल की धड़कन है, और वो धड़कन दहकती है, धड़कती है आपके कारण, क्योंकि आपने कर्नाटक की संस्कृति को दिल्ली में भी जीवंत रखा है. सतीश जी, ये जो फाउंडेशन है इसको सपोर्ट करने वाले सभी लोग, इस फाउंडेशन के सभी सदस्य, वो सभी आर्टिस्ट जिनको आप सपोर्ट करते हैं, और वो सभी मैं कहूँगी दर्शकगण जो आते हैं इसका मंचन देखने के लिए, इसका श्रवणपान करने के लिए, आप सभी सनातन के सच्चे सिपाही हैं. क्योंकि आप ये सुनिश्चित कर रहे हैं कि सनातन जो शाश्वत है, सनातन जो सतत है, उसकी निरंतरता बरकरार रख रहे हैं. आप ये सुनिश्चित कर रहे हैं कि सनातनी संस्कार यक्षगान के अद्भुत कला के माध्यम से हमारी अगली पीढ़ी की रगों में भी रक्त बनकर दौड़े. और इसके लिए मैं आपको सल्यूट करती हूँ. यही नहीं, आज जो आप कीचक वध का एक चैप्टर यहाँ पर दिखाने वाले हैं, मुझे बहुत खुशी है कि आपने विजयदशमी के दिन कीचक वध का मंचन करने का डिसीजन लिया. देखिए, आज विजयदशमी है, महिषासुर मर्दिनी. साक्षात वो पाश्चात्य के लोग, वेस्टर्नर्स, हमें फेमिनिज्म की शिक्षा देने की बहुत ज़्यादा कोशिश करते हैं. अरे असली फेमिनिज्म की दीक्षा आइए हम भारतीय आपको दे देंगे. महिषासुर मर्दनी के दिन आप ये दिखा रहे हैं कि जब देवी द्रौपदी का के साथ अभद्रता कीचक ने करी तो किस तरह अज्ञातवास में भीम ने उसको उसके अंजाम तक पहुंचाया, किस तरह अर्जुन के मृदंग ने उसकी आवाज को एकदम ड्राउन आउट कर दिया, किस तरह महिला का सम्मान यदि आप नहीं करेंगे तो आपका अंत निश्चित है. इसीलिए मैं पुनः आपको बहुत बहुत बधाई देती हूँ. मैं आपकी फाउंडेशन के बारे में पढ़ रही थी एंड आई मस्ट बाउ डाउन टू यू. 15 करोड़ रुपए आपने अपनी जेब से खर्च कर आर्टिस्ट को गरीबी की रेखा से आप ऊपर लेकर आए हैं. आपने ना जाने कितने अनगिनत लोगों को, खासकर की जो इकोनॉमिकली वीकर सेक्शन है आर्टिस्ट में, उनको घर दिए, उनको मेडिकल असिस्टेंस दी. आप इसी तरह अपना काम करते रहें और जनप्रतिनिधि होने के नाते दिल्ली में जो भी मदद सांसद के रूप में मैं आपकी कर सकती हूं, मैं तत्पर हूं. मोदी सरकार आपके साथ है. और हाँ, अपनी वाणी को विराम देने से पहले एक चीज़ ज़रूर कहूँगी. मैं जब नीचे बैठी थी तो मुझे इतनी खुशी हुई कि आज कर्नाटक के स्टेट सॉन्ग को 100 साल हुए हैं, तो यहाँ पर 100 मातृशक्ति खड़ी थी उस गीत को गाने के लिए. शतक पूर्ति तो एक और संगठन ने आज करी है, आरएसएस ने.
राष्ट्र सेवा के 100 साल, राष्ट्र साधना के 100 साल, माँ भारती के चरणों में अपना सर्वस्व अर्पण करने के 100 साल हैं, आरएसएस के 100 साल। मैं आपका स्टेज सॉन्ग भी सुन रही थी, मुझे लगता है एक चीज कॉमन है आरएसएस में और आपके स्टेज सॉन्ग में, राष्ट्र प्रथम, नेशन फर्स्ट। यहाँ मैं देख रही हूँ कि बहुत सारे युवा लोग हैं। जाने से पहले बस एक ही करबद्ध प्रार्थना करूंगी कि राष्ट्र भक्ति में अपना सर्वस्व, अपना जीवन अर्पण करने की प्रतिबद्धता रखिए, क्योंकि विकसित भारत का संकल्प हम युवाओं को एक साथ ही सिद्ध करना है। और संघ के ये जो संस्कार हैं, नेशन फर्स्ट कर, इसको यदि भारत का युवा आत्मसात करेगा तो मुझे लगता है विकसित भारत के इस लक्ष्य को शायद हम समय से पहले ही हासिल कर लेंगे। भारत माता की जय। बहुत बहुत धन्यवाद। ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ರಂಗಸ್ಥಳದ ರಾಜ ರಾಧಾಕೃಷ್ಣ ಅವರ ಸ್ವಲ್ಪ ಪರಿಚಯ ಮಾಡಲು ಉತ್ಸಾಹ ತೋರಿಸ್ತೇನೆ. ಯಕ್ಷಗಾನದಲ್ಲಿ ರಂಗಸ್ಥಳದ ರಾಜ ಎಂದೇ ಪ್ರಸಿದ್ಧಿಯಾಗಿರುವ ಹಿರಿಯ ಕಲಾವಿದ ರಾಧಾಕೃಷ್ಣ ನಾವುಡರು ತೆಂಕು ಹಾಗೂ ಬಡಗುತಿಟ್ಟಿನ ಹಲವಾರು ಮೇಳದಲ್ಲಿ ಕಳೆದ 42 ವರ್ಷಗಳಿಂದ ನಿರಂತರವಾಗಿ ಯಕ್ಷಕಲಾ ಸೇವೆ ನಡೆಸುತ್ತಾ ಬಂದಿರುವ ನಾವುಡರು ಬಹುಬೇಡಿಕೆಯ ಕಲಾವಿದರು. ಪ್ರಸ್ತುತ ಪಾವಂಜೆ ಮೇಳದಲ್ಲಿ ಹಾಗೂ ಬಪ್ಪನಾಡು ಮೇಳದಲ್ಲಿ ಕಲಾ ವ್ಯವಸಾಯವನ್ನು ಮಾಡುತ್ತಿದ್ದಾರೆ. ಕಂಸ, ಕರ್ಣ, ರಾವಣ, ಇಂದ್ರಜಿತು, ಭಸ್ಮಾಸುರ, ಕಾರ್ತವೀರ್ಯ, ಶಿಶುಪಾಲ, ದಕ್ಷ, ರಕ್ತಬೀಜ ಹೀಗೆ ಹಲವಾರು ಎದುರು ವೇಷಗಳಲ್ಲಿ ಎತ್ತಿದ ಕೈ. ಯಾವುದೇ ರೀತಿಯ ರಾಜವೇಷ, ನಾಟಕೀಯ ವೇಷಗಳಲ್ಲಿ ತಮ್ಮ ಸ್ವರ ಗಾಂಭೀರ್ಯ, ಲಯಬದ್ಧ ನೃತ್ಯ, ವೇಷದ ಗತ್ತು ಗಾಂಭೀರ್ಯದ ಜೊತೆ ಪೂರಕ ಮಾತುಗಾರಿಕೆ ಅವರ ಆಳಂಗಕ್ಕೆ ಒಪ್ಪುವುದರೊಂದಿಗೆ ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯ ಬಪ್ಪ ಬ್ಯಾರಿ ಅಂತಹ ಪಾತ್ರ ನಿರ್ವಹಣೆ ಎಷ್ಟು ಸಹಜ ಮತ್ತು ಪ್ರಭಾವಕಾರಿ ಎಂದರೆ, ಅವರು ನೀಡಿದ 500ಕ್ಕೂ ಹೆಚ್ಚು ಪ್ರದರ್ಶನಗಳು ಕನ್ನಡ, ತುಳು, ಬ್ಯಾರಿ ಭಾಷಾ ಸಾಮರಸ್ಯಕ್ಕೆ ಒಂದು ಜೀವಂತ ನಿದರ್ಶನವಾಗಿದೆ. ಈ ಪಾತ್ರವನ್ನು, ಬಪ್ಪ ಬ್ಯಾರಿ ಪಾತ್ರವನ್ನು ಮಾಡಿದ ರಾಧಾಕೃಷ್ಣ ನಾವುಡರು 2020ರಲ್ಲಿ ಕರ್ನಾಟಕದ ಬ್ಯಾರಿ ಭಾಷಾ ಅಕಾಡೆಮಿಯ ಸದಸ್ಯರಾದುದು ಯಕ್ಷಗಾನಕ್ಕೆ ಸಂದದ ಒಂದು ದೊಡ್ಡ ಗೌರವವಾಗಿದೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳು ಯೂಟ್ಯೂಬ್ನಲ್ಲಿ ಆಗಿರುವುದು ಇವರ ಜನಪ್ರಿಯತೆಗೆ ಸಾಕ್ಷಿ. ಕನ್ನಡ, ತುಳು ಮಾತ್ರವಲ್ಲ, ಹಿಂದಿ ಯಕ್ಷಗಾನದಲ್ಲೂ ಅವರು ಭಸ್ಮಾಸುರ ಉತ್ತರ ಭಾರತದೆಲ್ಲ ಅತ್ಯಂತ ಜನಪ್ರಿಯವಾಗಿದೆ. ದೇಶದ ಹಲವಾರು ರಾಜ್ಯಗಳಲ್ಲಿ ತಮ್ಮ ಕಲಾ ಪ್ರೌಢಿಮೆಯನ್ನು ತೋರಿಸಿದರು. ರಂಗದ ಹೊರಗೆ ಅತ್ಯಂತ ಸೌಮ್ಯ ಸ್ವಭಾವದ ತಾನಾಯಿತು ತನ್ನ ಕೆಲಸವಾಯಿತು ಎಂದು ಇರುವ ರಾಧಾಕೃಷ್ಣ ನಾವುಡರು ಕಲಾಲೋಕದಲ್ಲಿ ರಾಧಣ್ಣ ಆಗಿಯೇ ಜನಪ್ರಿಯರು. ಸಹ ಕಲಾವಿದರಿಗೆ ಪೂರಕವಾಗಿ, ಆಯೋಜಕರಿಗೆ ಅನುಕೂಲಕರಿಗಾಗಿ ಕಲಾ ಪ್ರೇಮಿಗಳಿಗೆ ನೆಚ್ಚಿನವರಾಗಿರುವ ರಾಧಾಕೃಷ್ಣ ನಾವುಡರಿಗೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕೋರಿ ಎಲ್ಲ ಯಕ್ಷ ಪ್ರೇಮಿಗಳಿಂದ ಶುಭ ಹಾರೈಸುತ್ತೇವೆ. ನಮಸ್ಕಾರ. ಈಗ IAS ಅಧಿಕಾರಿಯಾಗಿರುವಂತಹ ಶ್ರೀಯುತ ರಾಜೇಶ್ ಪ್ರಸಾದ್ ಅವರಿಗೆ ಗೌರವಪೂರ್ವಕವಾದಂತಹ ಸನ್ಮಾನ. ನಮ್ಮ ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ CM ನಾಗರಾಜ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಬರೋಡ ಶಶಿಧರ್ ಶೆಟ್ಟಿ ಅವರು ಸನ್ಮಾನದ ಪೀಠದಲ್ಲಿ ಅಲಂಕೃತರಾಗಿದ್ದಾರೆ. ಅವರಿಗೆ ಸನ್ಮಾನ ಮಾಡ್ತಾ ಇರುವಾಗಲೇ ಸುಪ್ರಂ ಸೋಯ ಫಿಲ್ಮಿನ ಡೈರೆಕ್ಟರ್ ಅಂತೇಳಿ ಆಗಲೇ ಹೇಳಿದೆವು ನಾವು, ಪ್ರೊಡ್ಯೂಸರ್ ಅಂತೇಳಿ. ನಮ್ಮ ಪಟ್ಲ ಫೌಂಡೇಶನ್ಗೆ 2 ಕೋಟಿ ರೂಪಾಯಿಯವರೆಗೆ ದಾನ ನೀಡಿದ ಮಹಾದಾನಿಗಳು ಬರೋಡ ಶಶಿಧರ್ ಶೆಟ್ಟಿ ಅವರು.
ಅನೇಕ ದೈವ ದೇವಸ್ಥಾನಗಳನ್ನು ಉದ್ಧರಿಸಿದಂತಹ ಮಹಾನ್ ಪುಣ್ಯಾತ್ಮರು ಬರೋಡ ಶಶಿಧರ್ ಶೆಟ್ಟಿಯವರು. ಕೇವಲ ನಮಗೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಡುಗೈ ದಾನಿಗಳ ಬೆರಳೆಣಿಕೆಯ ವ್ಯಕ್ತಿಗಳಲ್ಲಿ ಬರೋಡ ಶಶಿಧರ್ ಶೆಟ್ಟಿಯವರು ಮೇಲ್ಪಂಕ್ತಿಯಲ್ಲಿ ಕಾಣ್ತಾರೆ ಅಂತ ಅವರ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ಶ್ರೀಯುತ ವಿವೇಕ್ ಅಗರ್ವಾಲ್ ಜಿ, ಇವರು ಕಲಾವಿದರ ಫ್ಲೈಟ್ ಟಿಕೆಟ್ಸ್ ಮತ್ತು ಕಲಾವಿದರ ಸಂಭಾವನೆಯ ಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ. ಶ್ರೀಮತಿ ದೀಪ್ತಿ ಶರ್ಮಾ ಜಿ, ಶ್ರೀಮತಿ ದೀಪ್ತಿ ಶರ್ಮಾ ಜಿ ಇವತ್ತಿನ ಕಾರ್ಯಕ್ರಮದ ಊಟದ ವೆಚ್ಚವನ್ನು ಭರಿಸಿದಂತಹ ಮಹನೀಯರು. ಈಗ ನಮ್ಮ ಸುಳ್ಯದ ಕರ್ನಾಟಕದ ಸುಳ್ಯದ ಶಾಸಕಿಯಾಗಿರುವಂತಹ ಶ್ರೀಮತಿ ಭಾಗೀರಥಿ ಮುರುಳ್ಯ ಅವರು ಯಕ್ಷಧ್ರುವ ಪಟ್ಟಣದ ಪ್ರೀತಿಪೂರ್ವಕ ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸುಳ್ಯದ ಶಾಸಕಿಯಾಗಿರುವಂತಹ ಶ್ರೀಮತಿ ಭಾಗೀರಥಿ ಮುರುಳ್ಯ ಅವರಿಗೆ ಪ್ರೀತಿಪೂರ್ವಕ ಸನ್ಮಾನ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ವಿಶಿಷ್ಟ ವ್ಯಕ್ತಿತ್ವಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮಹನೀಯರಿಗೆ, ಮಹಿಳೆಯರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸನ್ಮಾನಿತನ ನೆಲೆಯಲ್ಲಿ ಒಂದೆರಡು ಮಾತುಗಳು. ಸನ್ಮಾನ ಪಡೆಯುವುದಕ್ಕೆ ಓರ್ವ ಯಕ್ಷಗಾನ ಕಲಾವಿದನಾಗಿ ನನಗೆ ಅರ್ಹತೆ ಉಂಟೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಯಕ್ಷಗಾನದಲ್ಲಿ ವಿಶೇಷವಾದ ಸಾಧನೆಯನ್ನು ನಾನು ಮಾಡಿದವನಲ್ಲ. ಆದರೆ ಒಂದು ವಿಚಾರ ಹೇಳ್ತೇನೆ, ಸಾಧಾರಣ ಒಂದು 45 ವರ್ಷಗಳ ಕಾಲ ಈ ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿದವ ನಾನು. ಎರಡನೆಯದಾಗಿ ನಾನು ದುಡಿಯುವಂತಹ ಸಂಸ್ಥೆಗೆ 100% ಬದ್ಧತೆಯನ್ನು ತೋರ್ಪಡಿಸಿದವ. ಈ ಕಾರಣದಿಂದ ಸನ್ಮಾನವನ್ನು ಪಡೆಯುವುದಕ್ಕೆ ನನಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಸನ್ಮಾನವನ್ನು ಮಾಡಿರುವಂತಹ ಪಟ್ಲ ಟ್ರಸ್ಟಿನ ದೆಹಲಿ ಘಟಕದವರಿಗೆ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಅದಕ್ಕೆ ಕಾರಣೀಕರ್ತರಾದ ಎಲ್ಲವರಿಗೂ ಕೂಡ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಟ್ರಸ್ಟಿನ ಸ್ಥಾಪಕಾಧ್ಯಕ್ಷರಾದಂತಹ ಪಟ್ಲ ಸತೀಶ್ ಶೆಟ್ಟರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕಾಗಿ ಬರ್ತದೆ. ಯಾಕೆಂತ ಹೇಳಿದರೆ, ಪಟ್ಲ ಸತೀಶ್ ಶೆಟ್ಟರನ್ನು ಯಕ್ಷಗಾನ ವಲಯದ ಪ್ರತಿಯೋರ್ವರು ಅರ್ಥೈಸಿಕೊಳ್ಳಬೇಕು ಎನ್ನುವಂಥ ಉದ್ದೇಶದಿಂದ
ಓರ್ವ ಕಲಾವಿದನಾದಂಥ ನಾನು ಅವರ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಹೇಳುವುದಕ್ಕೆ ಆಸೆ ಪಡ್ತೇನೆ. ಸರಿಯಾಗಿ ಹೇಳುವುದಿದ್ದರೆ ಕಲಾವಿದರ ಕಾಮಧೇನು ಯಾರು ಅಂತ ಕೇಳಿದರೆ ಪಟ್ಲ ಸತೀಶ್ ಶೆಟ್ಟರು. ಕಾಮಧೇನು ಅಂತ ಎನಿಸಿಕೊಳ್ಳುವವರು ಯಕ್ಷಗಾನ ಕಲಾರಂಗದಲ್ಲಿ ತುಂಬ ಮಂದಿಗಳಿದ್ದಾರೆ. ಆದರೆ ಹೆಚ್ಚಿನ ಕಾಮಧೇನುಗಳೆಲ್ಲ ಹೊಲಸನ್ನು ತಿಂದು ಕಾಮಧೇನು ಎನ್ನುವಂಥ ಹೆಸರನ್ನು ಪಡೆದವರು. ಆದರೆ ಪಟ್ಲ ಸತೀಶ್ ಶೆಟ್ಟರು ಹಾಗಲ್ಲ. ನಿಜ ಅರ್ಥದ ಕಾಮಧೇನು. ತನ್ನ ಎಲ್ಲ ಸುಖಗಳನ್ನು ಬದಿಗಿಟ್ಟು ದಿನದ 24 ಗಂಟೆಯೂ ಕೂಡ ಕಲಾವಿದರಿಗಾಗಿ ದುಡಿಯುವಂತಹ ಓರ್ವ ಭಾಗವತರವರು. ಎಷ್ಟೋ ಸಂದರ್ಭಗಳಲ್ಲಿ ನಾನು ನೋಡಿದ್ದೇನೆ, ರಾತ್ರಿ ಇಡೀ ಭಾಗವತಿಗೆ ಮಾಡಿ ಸುಸ್ತಾಗಿದ್ದರೂ ಕೂಡ ಮರುದಿವಸ 4-5 ಕಾರ್ಯಕ್ರಮಗಳಿಗೆ ಹೋದಂತಹ ಸಂದರ್ಭಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಕಾರ್ಯಕ್ರಮಕ್ಕೆ ಹೋದರೂ ಅಷ್ಟೇ, ಅಲ್ಲಿಯ ಸಂಘಟಕರಿಗೆ ಬೇಸರ ಆಗದ ರೀತಿಯಲ್ಲಿ ಅವರ ವ್ಯವಹಾರ. ಯಾರಾದರೂ ಒಬ್ಬ ಆರ್ಥಿಕವಾಗಿ ಅಶಕ್ತ ಕಾರ್ಯಕ್ರಮ ನಡೆಸ್ತಾನೆ ಅಂತಾದರೆ ಅಲ್ಲಿ ತಮ್ಮ ಸಂಭಾವನೆಯನ್ನು ಬಿಟ್ಟು ಅಲ್ಲಿ ಏನಾದರೂ ಕೊಟ್ಟು ತೆರಳುವವರು. ಆ ರೀತಿಯ ಮನಸ್ಥಿತಿಯವರು ಪಟ್ಲ ಸತೀಶ್ ಶೆಟ್ಟರು. ಆದ್ದರಿಂದ ನಿಜ ಅರ್ಥದ ಕಾಮಧೇನು ಪಟ್ಲ ಸತೀಶ್ ಶೆಟ್ಟರು. ತೆಂಕು ಬಡಗು ಎನ್ನುವಂತಹ ಭೇದ ಇಲ್ಲ ಅವರಿಗೆ. ತನ್ನ ಮೇಳದ ಕಲಾವಿದ ಇನ್ನೊಂದು ಮೇಳದ ಕಲಾವಿದ ಎನ್ನುವಂತಹ ಆ ವಿಪರೀತವನ್ನು ಅವರು ಎಣಿಸದೆ ಬರೀ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಪ್ರಯತ್ನ ಪಡುವಂತಹ ಭೂತಾರಾಧನೆ ಇರಬಹುದು, ಕಂಬಳ ಇರಬಹುದು, ನಾಟಕ ಇರಬಹುದು, ಇನ್ನಿತರ ಕಲಾ ಪ್ರಕಾರಗಳಿರ್ಬೋದು, ಇಂಥವರಿಗೆಲ್ಲ ತನ್ನ ಟ್ರಸ್ಟಿನ ಮೂಲಕ ಆದಷ್ಟು ಸಹಾಯ ಸಹಕಾರಗಳನ್ನು ಅವರು ಕೊಡ್ತಾ ಇದ್ದಾರೆ. ಮತ್ತು ಪಟ್ಲದವರ ಮನಸ್ಥಿತಿಯ ಬಗ್ಗೆ ನಾನು ಹೇಳ್ತೇನೆ. ಓರ್ವ ಕಲಾವಿದನಾಗಿ ನಾನು ಅನುಭವಿಸಿದ್ದು, ನಮ್ಮಲ್ಲಿ ಒಂದು ಮೇಳದ ವ್ಯವಸ್ಥೆ ಅಂತ ಉಂಟು ಯಕ್ಷಗಾನದಲ್ಲಿ. ಯಾವ ಮೇಳದ ಯಾವ ಯಜಮಾನನೇ ಆಗಲಿ ತನ್ನ ಮೇಳದಲ್ಲಿ ದುಡಿಯುವಂಥ ಓರ್ವ ಕಲಾವಿದನಿಗೆ ಇನ್ನೊಂದು ಮೇಳದಲ್ಲಿ ದುಡಿಯುವುದಕ್ಕೆ ಅವಕಾಶ ಕೊಡುವುದಿಲ್ಲ. ನೀನು ದುಡಿಯುವುದಿದ್ದರೆ ನಮ್ಮ ಮೇಳದಲ್ಲೇ ದುಡಿ, ಇನ್ನೊಂದು ಮೇಳಕ್ಕೆ ಹೋಗ್ತೇವೆ, ನಮ್ಮ ಮೇಳವನ್ನು ಬಿಟ್ಟು ಇನ್ನೊಂದು ಮೇಳಕ್ಕೆ ಹೋಗು, ಈ ರೀತಿ ಹೇಳುವ ಯಜಮಾನರುಗಳೇ ಇರುವುದು. ಅಂತಲ್ಲಿ ಈ ಪಟ್ಲ ಸತೀಶ್ ಶೆಟ್ಟರು ನನಗೆ ಹಾಗೂ ನನ್ನ ಓರ್ವ ತಮ್ಮನಂತಿರುವ ಕಲಾವಿದ ರಾಕೇಶ್ ಅಡ್ಕ ಅಂತ ಹೇಳುವವರಿಗೆ ನಮಗೆ ಇನ್ನೊಂದು ಮೇಳಕ್ಕೆ ಹೋಗುವುದಕ್ಕೆ ಅವರು ವರ್ಷ ಪೂರ್ತಿ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅದು ಅವರ ಮೇಳದಲ್ಲಿ ನಮಗೆ ಹೊಂದಾಣಿಕೆ ಆಗುವಂಥ ವೇಷವನ್ನು ಕೊಟ್ಟು ನಮ್ಮನ್ನು ಇನ್ನೊಂದು ಮೇಳಕ್ಕೆ ಕಳಿಸ್ತಾ ಇದ್ದಾರೆ. ಅಂಥ ಮನಸ್ಥಿತಿಯವರವರು. ಅಂತಹ ಪಟ್ಲ ಸತೀಶ್ ಶೆಟ್ಟರು ಯಕ್ಷಗಾನ ಕ್ಷೇತ್ರಕ್ಕೆ ಬೇಕಾಗಿ ಅಹರ್ನಿಶಿಯಾಗಿ ದುಡಿಯುತ್ತಾ ಇದ್ದರೂ ಕೂಡ ಅವರ ಕಾಲನ್ನು ಎಳೆಯುವಂತಹ ಪ್ರಯತ್ನ ನಮ್ಮ ಯಕ್ಷಗಾನ ರಂಗದಲ್ಲೇ ನಡೆಯುತ್ತಾ ಇದೆ. ರಾತ್ರಿ ಹಗಲು ದುಡಿಯುವಂತಹ ಅವರಿಗೆ ಮಾನಸಿಕ ವೇದನೆಯನ್ನು, ಅಷ್ಟು ಮಾತ್ರವಲ್ಲ ಅವರ ಚಾರಿತ್ರ್ಯ ಹನನ ಮಾಡುವಂತಹ ಪ್ರಯತ್ನವನ್ನು ಕೂಡ ಯಕ್ಷಗಾನ ರಂಗದ ಒಳಗೆ ನಡೀತಾ ಇದೆ. ಇದನ್ನು ಪ್ರತಿಯೋರ್ವ ಯಕ್ಷಗಾನ ಕಲಾಭಿಮಾನಿಗಳು ಅರ್ಥೈಸಿಕೊಳ್ಳಬೇಕು. ಈ ರಾಜಕಾರಣದಲ್ಲಿ ಒಂದು ಕ್ರಮ ಉಂಟು. ಓರ್ವ ಅತ್ಯುತ್ತಮ ಕೆಲಸ ಮಾಡ್ತಾನೆ ಅಂತ ಆದರೆ ಅವನ ಕಾಲ ಎಳೆಯುವವರು ಎಷ್ಟೋ ಮಂದಿಗಳಿದ್ದಾರೆ. ಅದೇ ರೀತಿಯಾಗಿ ಯಕ್ಷಗಾನದಲ್ಲಿ ಒಳ್ಳೆ ಕಾರ್ಯ ಮಾಡುವಂಥ ಪಟ್ಲ ಸತೀಶ್ ಶೆಟ್ಟರ ಕಾಲನ್ನು ಎಳೆಯುವಂಥ ಪ್ರಯತ್ನ ಯಕ್ಷಗಾನ ರಂಗದಲ್ಲಿ ತುಂಬ ನಡೀತಾ ಇದೆ. ಯಕ್ಷಗಾನ ಪ್ರಸಂಗ ಅಂತ ಇದೆ. ಯಕ್ಷಗಾನ ಕ್ಷೇತ್ರವೇ ಒಂದು ದೊಡ್ಡ ಪ್ರಸಂಗ. ಆ ಯಕ್ಷಗಾನ ಕ್ಷೇತ್ರದಲ್ಲಿ ಎಷ್ಟೋ ಮಂದಿ ರಕ್ಕಸರಿದ್ದಾರೆ, ಎಷ್ಟೋ ಮಂದಿ ರಾಕ್ಷಸಿಯರಿದ್ದಾರೆ, ಎಷ್ಟೋ ಮಂದಿ ಮಂತ್ರವಾದಿಯರಿದ್ದಾರೆ. ನಾಯಕನಾಗಿರುವಂಥ ಪಟ್ಲ ಸತೀಶ್ ಶೆಟ್ಟರ ಕಾಲನ್ನು ಎಳೆಯುವಂಥ ಪ್ರಯತ್ನ ಅಹರ್ನಿಶಿ ನಡೆಯುತ್ತಾ ಇದೆ. ಇದನ್ನು ಯಕ್ಷಗಾನ ಕಲಾಭಿಮಾನಿಗಳಾದಂತಹ ನೀವೆಲ್ಲರೂ ಅರ್ಥೈಸಿಕೊಂಡು ಪಟ್ಲ ಸತೀಶ್ ಶೆಟ್ಟರ ಈ ಕೈಂಕರ್ಯಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡಬೇಕು ಎನ್ನುವ ಹಾಗೆ ಓರ್ವ ಕಲಾವಿದನಾಗಿ ನಿಮ್ಮಲ್ಲಿ ಪ್ರಾರ್ಥಿಸುವುದರೊಂದಿಗೆ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಲು. ಶ್ರೀಯುತ ರಾಜೇಶ್ ಪ್ರಸಾದ್ ಅವರ ಮಾತುಗಳನ್ನು ಕೇಳೋಣ. ಮಾತೆರೆಗ್ಲ ಸೊಲ್ಮೇಲು ಎಲ್ರಿಗೂ ನಮಸ್ಕಾರ. ಸಬ್ಕೋ ನಮಸ್ಕಾರ. ವೇದಿಕೆಯಲ್ಲಿ
ಆಸೀನರಾಗಿರುವಂತಹ ನಮ್ಮ ಕರ್ನಾಟಕ ವಿಧಾನಸಭೆಯ ಸದಸ್ಯರಾದಂತಹ ಭಾಗೀರಥಿ ಮೌಲ್ಯ ಅವರೇ, ಈ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶಶಿಧರ್ ಶೆಟ್ಟಿ ಬರೋಡಾ ಅವರೇ, ಶ್ರೀ ವಿವೇಕ್ ಅಗರ್ವಾಲ್ ಅವರೇ, ಶ್ರೀಮತಿ ದೀಪ್ತಿ ಶರ್ಮಾ ಅವರೇ, ಅದರ ಜೊತೆಗೇ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮುಖ್ಯವಾದಂತಹ ಪಾತ್ರಧಾರಿಯಾದಂತಹ ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಈ ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ನಮಿಸುತ್ತಾ, ಇವತ್ತಿನ ದಿನ ಅಕ್ಟೋಬರ್ 2 ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ, ಅದರ ಜೊತೆಗೇ ನಮ್ಮ ಒಂದು ಮುಖ್ಯವಾದಂತಹ ಹಬ್ಬವಾದಂತಹ ನವರಾತ್ರಿ ದಸರಾ ಹಬ್ಬದ ಶುಭಕಾಮನೆಯನ್ನು ತಮಗೆಲ್ಲರಿಗೂ ಅರ್ಪಿಸುತ್ತಾ, ಈ ಒಂದು ಶುಭ ಗಳಿಗೆಯಲ್ಲಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ದಶಮ ಸಂಭ್ರಮವನ್ನು ಇವತ್ತು ಅದ್ಧೂರಿಯಾಗಿ ಆಚರಿಸಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನನಗಿಂತ ಮೊದಲು ಇಲ್ಲಿ ಮಾತನಾಡಿದಂತಹ ನಮ್ಮ ನವದೆಹಲಿ ಕ್ಷೇತ್ರದ ಸಂಸದೆಯಾದಂತಹ ಬಾನ್ಸುರಿ ಸ್ವರಾಜ್ ಅವರು, ನಮ್ಮ ಯಕ್ಷಗಾನ ಕಲಾವಿದರಂತಹ ನಾವಡ ಅವರು, ನಮ್ಮ ಪಟ್ಲ ಫೌಂಡೇಶನ್ ಯಾವುದೆಲ್ಲ ಕೆಲಸ ಮಾಡ್ತಾ ಇದೆ ಯಕ್ಷಗಾನದ ಅಭಿವೃದ್ಧಿಗಾಗಿ, ಕಲೆಯ ಉಳುವಿಗಾಗಿ, ಬೆಳವಣಿಗೆಗಾಗಿ ಮಾಡುವಂತಹ ಒಂದು ಮಹತ್ತರವಾದಂಥ ಕೆಲಸವನ್ನು ವಿವರವನ್ನು ಕೊಟ್ಟಿದ್ದ. ಹಾಗೆ ನೋಡಿದರೆ ಒಂದು ನಶಿಸಿ ಹೋಗ್ತಾ ಇರುವಂತಹ ಕಲೆಯನ್ನು ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಒಂದು ಟ್ರೆಡಿಷ್ನಲ್ ಆರ್ಟ್ ಫಾರ್ಮಿನ ಉಳಿಸಲು, ಬೆಳೆಸಲು ಹಾಗೂ ಮುಂದಿನ ಜನಾಂಗಕ್ಕೆ ಅದನ್ನು ಕೊಂಡೊಯ್ಯಲು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಶ್ರಮಿಸ್ತಾ ಇರುವಂಥದ್ದು ಒಂದು ಅಪಾರವಾದಂಥ. ಸುಮಾರು 70ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣವನ್ನು ಕೊಡ್ತಾ ಇರುವಂಥದ್ದು. ಯಕ್ಷಗಾನ ಉಳಿಬೇಕಾದ್ರೆ, ಬೆಳಿಬೇಕಾದ್ರೆ ಅದರ ಬಗ್ಗೆ ಆಸಕ್ತಿಯನ್ನು ಉಂಟು ಮಾಡುವಂಥದ್ದು, ಅದರ ಬಗ್ಗೆ ಪ್ರೀತಿಯನ್ನು ಉಂಟು ಮಾಡುವಂಥದ್ದು, ಅದನ್ನು ಕಲಿಸುವಂಥದ್ದು ಅತಿ ಮುಖ್ಯ. ಅಂಥ ಒಂದು ಕೆಲಸವನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಹಾಕಿಕೊಂಡು ಮುಂದಕ್ಕೆ ನಡೆಸ್ತಾ ಇರುವಂಥದ್ದು ಒಂದು ವಿಶೇಷವಾದಂತಹ ಒಂದು ಮಹತ್ತರವಾದಂತಹ ಸಂಗತಿ. ಅದರ ಜೊತೆಗೇ ಯಕ್ಷ ಕಲಾವಿದರ ಅಭಿವೃದ್ಧಿಗಾಗಿ, ಆರ್ಥಿಕವಾಗಿ ಅವರನ್ನು ಮೇಲೆ ಕೊಂಡೊಯ್ಯಲು ಯಕ್ಷಾಶ್ರಯ, ಅದರ ಜೊತೆಗೇ ಆರೋಗ್ಯದ ಬಗ್ಗೆ ಅವರಿಗೆ ಒಂದು ಸವಲತ್ತನ್ನು ಕಳಿಸುವಂಥದ್ದು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡುವಂಥದ್ದು, ಹಾಗೆ ಹಲವಾರು ಕ್ಷೇತ್ರದಲ್ಲಿ ಯಕ್ಷಗಾನ ಕಲಾವಿದರ ಅಭಿವೃದ್ಧಿಗಾಗಿ ಶ್ರಮಿಸುವಂಥದ್ದು ತುಂಬ ಮೆಚ್ಚುಗೆಯಾದಂತಹ ವಿಷಯ. ಈ ಇಂಥ ಒಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ ಅದಕ್ಕೆ ಜನರ, ಯಕ್ಷ ಪ್ರೇಮಿಗಳ ಒಂದು ತನು ಧನ ಮನದ ಸಹಕಾರ ಅತಿ ಅವಶ್ಯಕ. ನಮ್ಮ ಶಶಿಧರ್ ಶೆಟ್ಟಿ ಬರೋಡಾ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಸುಮಾರು 2 ಕೋಟಿಗಿಂತಲೂ ಹೆಚ್ಚು ಸಹಾಯವನ್ನು ಇಂಥ ಒಂದು ಮಹಾನ್ ಕೆಲಸಕ್ಕೆ ಅವರು ಅದನ್ನು ಕೊಡುಗೆಯನ್ನು ನೀಡಿದ್ದಾರೆ. ಅದರ ಜೊತೆಗೇ ಇವತ್ತು ನಮ್ಮ
ಶ್ರೀ ವಿವೇಕ್ ಅಗರ್ವಾಲ್ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಈ ಒಂದು ಕಲೆಗೆ ಪ್ರೋತ್ಸಾಹ ಕೊಡಲು ಮುಂದಕ್ಕೆ ಬಂದಿದ್ದಾರೆ. ಶ್ರೀಮತಿ ದೀಪ್ತಿ ಶರ್ಮಾ ಅವರು ಕೂಡ ಈ ಉತ್ತರ ಭಾರತೀಯರಾಗಿದ್ದೂ ಕೂಡ ನಮ್ಮ ಒಂದು ಈ ಕಲೆಗೆ, ಭಾರತೀಯ ಕಲೆಗೆ, ಕರ್ನಾಟಕದ ಗಂಡು ಕಲೆಗೆ ಒಂದು ಪ್ರೋತ್ಸಾಹ ನೀಡಲು ಮುಂದೆ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳು. ಅದರ ಜೊತೆಗೇನೆ ನಾವೆಲ್ಲರೂ ಕೂಡ ನಮ್ಮ ಸೇವೆಯನ್ನು, ನಮ್ಮ ಒಂದು ಪ್ರೋತ್ಸಾಹವನ್ನು ಈ ಕಲೆಗೆ ಕೊಟ್ಟರೆ ಈ ಕಲೆ ಇನ್ನೂ ಮುಂದಕ್ಕೂ ಕೂಡ ಅತಿ ಹೆಚ್ಚು ಮುಂದೆ ಬೆಳೆಯಲು ಸಾಧ್ಯ. ನಮ್ಮ ಪಟ್ಲ ಸತೀಶ್ ಶೆಟ್ಟಿಯವರು ಇದನ್ನು ವಿಶ್ವದಾದ್ಯಂತ ಅಮೇರಿಕಾದಲ್ಲಿ, ಯುರೋಪ್ನಲ್ಲಿ, ಗಲ್ಫ್ ಕಂಟ್ರೀಸಲ್ಲಿ ಹಾಗೂ ಹಲವಾರು ದೇಶಗಳಲ್ಲಿ ಇದನ್ನು ಕೊಂಡೊಯ್ಯುತ್ತಾ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ 42ಕ್ಕಿಂತಲೂ ಹೆಚ್ಚು ಘಟಕಗಳನ್ನು ಸ್ಥಾಪಿಸಿದ್ದಾರೆ. ಅವರು ಇನ್ನು ಮುಂದೆಯೂ ಕೂಡ ಈ ಒಂದು ಕಾರ್ಯದಲ್ಲಿ ಇನ್ನೂ ಮುಂದೆ ಅತಿ ಹೆಚ್ಚಾಗಿ ಮಾಡುವಂಥ ಅವರಿಗೆ ಶ್ರೀದೇವರು ಅವರನ್ನು ಆಶೀರ್ವದಿಸಲಿ. ಅದರ ಜೊತೆಗೇ ತಮ್ಮೆಲ್ಲರ ಸಹಕಾರ ಈ ಒಂದು ಕಲೆಯ ಅಭಿವೃದ್ಧಿಗೆ ಇರಲಿ ಅಂತ ಆಶೀರ್ವದಿಸುತ್ತಾ, ಈ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಈ ಒಂದು ಸಮಾರಂಭಕ್ಕೆ ಬಂದು ಇದನ್ನು ಚೆಂದಾಗಿ ಆಣಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನೆರಡು ಶಬ್ದಗಳು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್ ತಮಗೆ. Now I kindly request Mr. Vivek Agarwal ji, MD Capital Ventures Private Limited, who has kindly contributed towards the flight tickets and remuneration of artists. So please, I request you to speak a few words for us, sir. Good afternoon, everyone. I am so sorry, I don't know how to speak Kannada. Shamisi Nanage Kannada Barola. So, यहाँ बैठे सारे भाई बहनों को, चीफ गेस्ट को मेरा नमस्कार. आप सबको दशहरे की बहुत बहुत शुभकामनाएं. आज गांधी जयंती है, उसकी भी बहुत बहुत शुभकामनाएं. आज हम सब यहाँ दशहरे के पावन पर्व पर और कीचक नाटक देखने के लिए इकट्ठा हुए हैं. दशहरा में सिखाता है कि चाहे रावण का घमंड हो या कीचक का न्याय, हमेशा बुराई का अंत होता है और अच्छाई की ही जीत होती है. द्रौपदी का अपमान करने वाला कीचक का वध भी यही बताता है कि नारी का सम्मान सबसे बड़ा धर्म है. आइए आज हम सब मिलकर संकल्प लें कि हमेशा सच्चाई, न्याय और धर्म के रास्ते पे चलेंगे. आप सबको मेरी तरफ से दशहरे की बहुत बहुत शुभकामनाएं और आगामी दिवाली की भी बहुत बहुत शुभकामनाएं. जय श्री राम. बहुत बहुत धन्यवाद सर आपका. Now I would like to invite on stage another special person, Mrs. Deepti Sharma ji, who has extended her generous support by sponsoring the lunch and dinner of today's event. Please give her a big round of applause, please. Respected dignitaries on the stage and the present public over here, thank you so much for coming. And I really want to thank Mr. Satish Shetty ji for organizing everything, and Yakshadruva Patla Foundation Trust for making me part of it. I'm coming here so proud to be associated with the trust, and after hearing all this thing, let's have one round of applause for the trust and Mr. Satish Shetty ji. Happy Vijayadashmi to everybody, and Jai Shri Ram. Ma'am, thank you so much for your short and sweet words. ಈಗ ನಮ್ಮ ಕರ್ನಾಟಕದ ಸುಳ್ಯದ ಶಾಸಕಿಯಾಗಿರುವಂತಹ ಶ್ರೀಮತಿ ಭಾಗೀರಥಿ ಮುರಳ್ಳಿ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರ ಮಾತುಗಳನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನವರಾತ್ರಿಯ ವಿಜಯದಶಮಿಯ ಶುಭಾಶಯ ಎಲ್ಲರಿಗೂ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ವತಿಯಿಂದ ಇವತ್ತು ಇಲ್ಲೊಂದು 10ನೇ ವರ್ಷದ ಕಾರ್ಯಕ್ರಮವನ್ನು ದೆಹಲಿಯಲ್ಲಿ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಈ ಒಂದು ಸಂಸ್ಥೆಯನ್ನು ಹಳ್ಳಿಯಿಂದ ದಿಲ್ಲಿವರೆಗೆ ಪ್ರಸರಿಸುವಂಥ ವ್ಯವಸ್ಥೆಯನ್ನು ಮಾಡಿರುವಂಥ ನಮ್ಮ ವಸಂತ್ ಬೆಳ್ಳಾರೆ ಅವರೇ. ಇವತ್ತಿನ ಈ ಒಂದು ಕೇಂದ್ರ ಬಿಂದು ನಮ್ಮೊಟ್ಟಿಗೆ ಸತೀಶ್ ಪಟ್ಲಾರ್ ಅವರಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಈಗ ಮಾತನಾಡಿ
ಸುಷ್ಮಾ ಸ್ವರಾಜ್ರವರನ್ನೊಮ್ಮೆ ನೆನಪಿಸುವಂಥ ಒಂದು ಕೆಲಸ ಮಾಡಿ ಮಾತನಾಡಿ ಹೋದಂಥ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಹೋದಂಥ ಮಿಸ್ಟರ್ ಬಾನುಸುರಿ ಸ್ವರಾಜ್ರವರ ನೆನಪಿಸಿಕೊಳ್ತಾ ಇವತ್ತಿನ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಹೀಗೆ ತಾನೇ ಮಾತನಾಡಿದಂಥ ಎಚ್ ರಾಜೇಶ್ ಅವರು ಮಾತನಾಡಿದ್ದಾರೆ. ಅದೇ ರೀತಿ ಕನ್ಯಾನ ಸದಾಶಿವ ಶೆಟ್ಟಿಯವರೇ, ಶ್ರೀ ಶಶಿಧರ್ ಶೆಟ್ಟಿ ಬರೋಡ 2 ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಈ ಒಂದು ಸಂಸ್ಥೆಯನ್ನು ಬೆಳೆಸಬೇಕು ಎನ್ನುವ ಮನೋಭಾವವನ್ನು ಹುಟ್ಟಿಕೊಂಡಂಥ ನಮ್ಮೂರಿನವರು. ಅವರನ್ನು ನೋಡುವಾಗ ನಿಮಗೀಗ ಮತ್ತೆ ಅವರಲ್ಲಿ ಹಾಡಿಸಬೇಕು, ಭಾವ ಬಂದ ಅಂತ 1-2 ಸ್ಟೆಪ್ ಹಾಡಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಸ್ಕೊಳ್ತಿದ್ದೇನೆ. ಇವತ್ತಿನ ನೀವು ಅಲ್ಲಿ ಅವ್ರಿಗೆ ಥಿಯೇಟ್ರಲ್ಲಿ ಕೂತ ಹಾಗೆ ಕಾಣ್ತಾ ಇದ್ದೀರಿ ಇಲ್ಲಿ ಸ್ಟೇಜಲ್ಲಿ. ಅದೇ ರೀತಿ ಇವತ್ತು ನಮ್ಮೊಟ್ಟಿಗೆ ಶ್ರೀ ಜಯರಾಮ್ ಅವರಿದ್ದಾರೆ. ಅದೇ ರೀತಿ ವಿವೇಕ್ ಅಗರ್ವಾಲ್ ಈಗಾಗಲೇ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಎಲ್ಲ ಯಕ್ಷ ಪ್ರೇಮಿಗಳೇ, ಇವತ್ತು ಅಭಿನಯವನ್ನು ಮಾಡಲಿರುವಂಥ ಎಲ್ಲ ಕಲಾ ಅಭಿಮಾನಿಗೆ, ಕಲಾ ಪ್ರೇಮಿಗಳೇ, ತುಂಬ ಖುಷಿಯಾಗ್ತಿದೆ. ವಸಂತರು ಹೇಳಿದರು ಒಂದು ಕಾರ್ಯಕ್ರಮ ಇದೆ ಬರಬೇಕು ಅಂತೇಳಿ. ಇವತ್ತು ಈಗಾಗಲೇ ನಮ್ಮ ಬಾನುಸೂರಿ ಮೇಡಮ್ ಹೇಳಿದರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಆಚರಣೆ ನಮ್ಮಲ್ಲಿ ಎಲ್ಲ ಗ್ರಾಮಗಳಲ್ಲಿ ಇವತ್ತು ವಿಜೃಂಭಣೆಯ ಕಾರ್ಯಕ್ರಮ ಆಗ್ತಿತ್ತು. ನಾನು ಅಲ್ಲಿ ಇರಬೇಕು, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇರಬೇಕಿತ್ತು. ಅದರೊಟ್ಟಿಗೆ ನಮ್ಮ ಮಹಿಷಾಮರ್ದಿನಿ ದೇವಸ್ಥಾನ, ಅದೇ ರೀತಿ ಎಲ್ಲ ಟೆಂಪಲ್ಗಳಲ್ಲಿ ನನ್ನನ್ನು ಸಮಾರೋಪ ಇವತ್ತು ಏನು ಗೆಸ್ಟಾಗಿ ಹಾಕಿದ್ರು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ. ಅದನ್ನೆಲ್ಲ ಬದಿಗೊತ್ತಿ ಏನು ವಸಂತರು ಹಳ್ಳಿಯಿಂದ ಡೆಲ್ಲಿಯಲ್ಲಿ ಹೋಗಿ ಒಂದು ಪ್ರೋಗ್ರಾಮ್ ಮಾಡುವಾಗ ನಮ್ಮಂಥವ್ರನ್ನ ಅಲ್ಲಿ ಕೂಡ ಕರೆಸಿಕೊಂಡಿದ್ದಾರೆ. ಅವರ ಪ್ರೀತಿಯನ್ನು ನಮ್ಮೂರಿನವರು, ಅದು ಕೂಡ ಬೆಳ್ಳಾರೆ, ನನ್ನ ಮುರಳಿಯ ಮತ್ತು ಅದರ ಮಧ್ಯದಲ್ಲಿ ಬೆಳ್ಳಾರೆಯಲ್ಲೇ ಇರುವಂಥವರು. ಅದಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ, ಹಾಗಾಗಿ ನಾನು ನಿನ್ನೆನೆ ನಮ್ಮೆಲ್ಲ ಪಟ್ಲಾಮ್ನೊಟ್ಟಿಗೆ ನಾನು ಬಂದಿದ್ದೇನೆ. ಅವರೊಟ್ಟಿಗೆ ನಾವು ನಮಗೆ ಒಂದೇ ಫ್ಲೈಟ್, ನಮಗೆ ಇಡೀ ನಮ್ಮ ದಕ್ಷಿಣ ಕನ್ನಡದವರಿಗೆ ಫುಲ್ ಆಗಿದೆ. ಅದರ ಜೊತೆಯಲ್ಲಿ ಬಂದಿದ್ದೇನೆ. ತುಂಬ ಖುಷಿ ಆಗ್ತಿದೆ. ಇವತ್ತು ಈ ಒಂದು ಕಾರ್ಯಕ್ರಮ ಯಕ್ಷಗಾನ ತೆರೆ ಮರೆಗೆ ಹೋಗುವ ಹಂಚಿನಲ್ಲಿತ್ತು. ಮೊದಲಿನ ಹಾಗೆ ಯಕ್ಷಗಾನ ಈಗ ಇರಲಿಲ್ಲ. ಬೆಳಿಗ್ಗಿಂದ ಸಂಜೆವರೆಗೆ, ಬೆಳಿಗ್ಗೆ ರಾತ್ರಿ ಸಂಜೆ ಸ್ಟಾರ್ಟ್ ಆದರೆ ಬೆಳಿಗ್ಗೆವರೆಗೆ 6 ಗಂಟೆಗೆ ಪ್ರಾರಂಭ ಆದ ಯಕ್ಷಗಾನ ಬೆಳಿಗ್ಗೆ 6 ಗಂಟೆವರೆಗೆ ಹಿಂದೆಲ್ಲ ನಡೀತಿತ್ತು ನಾವು ಸಣ್ಣವರು ಇರುವಾಗ. ಈಗ ಅದು ನಡೀತಿಲ್ಲ. ಈಗ 12 ಗಂಟೆ ಮುಗಿಸ್ತಾರೆ, ಅಥವಾ ಈಗ ಕಾನೂನಿನ ಚೌಕಟ್ಟಿನಲ್ಲಿ 10 ಗಂಟೆಗೆ ಮುಗಿಸಬೇಕು ಅಂತಲೂ ಸರ್ಕಾರದೊಂದು ನಿಯಮ ಕೂಡ ಬಂದು ತುಂಬ ಅದನ್ನು ವಿರಳ ಮಾಡುವಂಥ ಆ ಸಂದರ್ಭದಲ್ಲಿ ಅದನ್ನು ಉಳಿಸಿ ಬೆಳೆಸಬೇಕು ಎಂಬ ಮನೋಭಾವದಿಂದ ಪಟ್ಲರವರು ಅದನ್ನು ಶಾಲೆಗಳಲ್ಲಿ ಮಕ್ಕಳಿಂದ ಅದನ್ನು ತಯಾರು ಮಾಡಿ ಮುಂದಿನ ಜನಾಂಗಕ್ಕೆ ಅದನ್ನು ಮಾರ್ಗದರ್ಶನ, ನಮ್ಮ ಸಂಸ್ಕೃತಿ ಸಂಸ್ಕಾರ ಉಳಿಸುವಂಥದ್ದೇನಿದ್ರು ಇನ್ನು ಮುಂದಿನ ಏನು ಜನಾಂಗ, ಅದಕ್ಕೋಸ್ಕರ ಆ ಮಕ್ಕಳಿಗೆ ಉಚಿತ ತರಬೇತಿಯನ್ನು ಕೊಟ್ಟು ಈ ಯಕ್ಷ ಲೋಕವನ್ನು ಇಡೀ ಲೋಕಕ್ಕೆ ಪ್ರಸರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡ್ತಿರುವ ಪಟ್ಲ ಅವರಿಗೆ ನಾನು ತುಂಬುರದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಇನ್ನಷ್ಟು ಉತ್ತುಂಗಕ್ಕೆ ಈ ಕಾರ್ಯಕ್ರಮ ಹೋಗಲಿ. ನಮ್ಮೂರಿನ ಕಲೆ ಅದು ವಿದೇಶದಲ್ಲಿ ಕೂಡ ಇದನ್ನು ಪ್ರಚಲಿತಗೊಳಿಸಿ ನೀವು ಹೋಗ್ತಾ ಇದ್ದೀರಿ. ಇವತ್ತು ಈ ಒಂದು ಸಂಸ್ಥೆ ಇನ್ನಷ್ಟು ಹೆಚ್ಚು ಆಗಲಿ, ಇದಕ್ಕೆಲ್ಲ ರೀತಿಯ ಪ್ರೋತ್ಸಾಹ ಮತ್ತು ಎಲ್ಲ ಒಂದು ರೀತಿಯ ಸಹಕಾರ ಸಿಗಲಿ. ನಾನು 2-3 ಶಾಲೆಗಳಲ್ಲಿ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ 2-3 ಶಾಲೆಯಲ್ಲಿ ಉದ್ಘಾಟನೆಗೆ ಅವರೊಟ್ಟಿಗೆ ಭಾಗವಹಿಸಿದ್ದೆ. ಆ ಮಕ್ಕಳ ತರಬೇತಿಯನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ತುಂಬ ಖುಷಿ ಪಡ್ತಾರೆ. ಈಗ ಎಲ್ಲಿ ನೋಡಿದರೆ ನವರಾತ್ರಿಗೆ ನಮ್ಮಲ್ಲಿ ಮೊದಲೆಲ್ಲ ಯಕ್ಷಗಾನದವ್ರು ನೀವು ಬರ್ತೀರಾ, ಎಷ್ಟು ದುಡ್ಡಿಗೆ ನೀವು ಬರ್ತೀರಿ, ನಮ್ಮಲ್ಲಿಂದು ಯಕ್ಷಗಾನ ಪ್ರದರ್ಶನ ಕೊಡಿ ಅಂತ ಹೇಳ್ತಿದ್ದೇವೆ. ಈಗ ಹಾಗೆಲ್ಲ, ನಮಗೊಂದು ಸ್ಟೇಜ್ ಕೊಡಿ, ನಮ್ಮ ಮಕ್ಕಳು ಕಲ್ತಿದ್ದಾರೆ, ಅವರನ್ನು ಪ್ರದರ್ಶನ ಮಾಡಲಿಕ್ಕೆ ಉಚಿತ. ಇವತ್ತು ಯಕ್ಷಗಾನ, ಇವತ್ತು ನವರಾತ್ರಿ 9 ದಿವಸ ಕೂಡ ಯಕ್ಷಗಾನ ಮಾಡುವಂಥ ಮಕ್ಕಳು ನಮ್ಮಲ್ಲಿ ಹುಟ್ಟಿಕೊಂಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಪಟ್ಲ ಕಾರ್ಯಕ್ರಮ ಅವರಿಂದ ಕಾರಣಕರ್ತರು. ಅದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿದ್ದೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇನ್ನಷ್ಟು ಉತ್ತುಂಗಕ್ಕೆ ಈ ಕಾರ್ಯಕ್ರಮ ಹೋಗಲಿ. ನಮ್ಮ ದಕ್ಷಿಣ ಕನ್ನಡದ ಏನು ಸಂಸ್ಕೃತಿ ಸಂಸ್ಕಾರಗಳು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತಮ್ಮ ಸಹಕಾರ ನಡೀತಿದೆ. ಇವತ್ತು ಗಾಂಧಿ ಜಯಂತಿ ಕೂಡ ನಮ್ಮ ರಾಜ್ಯದ ಕನಸು ಕಂಡಂಥ ಗಾಂಧೀಜಿಯ ಕನಸು ಕೂಡ ನನಸಾಗಲಿ. ಅಲ್ಲಿ ಕೂಡ ರಾಮ ಮತ್ತು ರಾವಣನಂಥ ದುಷ್ಟ ಶಕ್ತಿಗಳನ್ನು ನಿಗ್ರಹ ಮಾಡಿ ರಾಮನಂಥ ವ್ಯಕ್ತಿ ಆದರ್ಶ ವ್ಯಕ್ತಿಯಾಗಿ ಆ ಮಕ್ಕಳು ಮೂಡಿ ಬರುವಂಥ ರೀತಿಯಲ್ಲಿ ಅವರಿಗೆ ಆ ಶಿಕ್ಷಣ ದೊರಕಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದೇನೆ. ಧನ್ಯವಾದಗಳು. ತಮ್ಮ ಬ್ಯುಸಿ ಶೆಡ್ಯೂಲ್ನ ನಡುವೆಯೂ ಸಹ ಸುಳ್ಯದಿಂದ ಇಲ್ಲಿವರೆಗೆ ಬಂದು ನಮಗೋಸ್ಕರ
ಪ್ರೀತಿಪೂರ್ವಕ ಮಾತುಗಳನ್ನು ಆಡಿದಂತಹ ಶ್ರೀಮತಿ ಭಾಗೀರಥಿ ಮರುಳಿ ಅವರಿಗೆ ಧನ್ಯವಾದಗಳು. ಈಗ ಶ್ರೀಯುತ ಪುರುಷೋತ್ತಮ್ ಭಂಡಾರಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಕೇಂದ್ರೀಯ ಘಟಕದ ಕಾರ್ಯದರ್ಶಿಯವರ ಮಾತುಗಳನ್ನು ಕೇಳೋಣ. ಬಂದರೋ ಬಂದರೋ ಬಾವ ಬಂದರೋ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು. ಯಕ್ಷಧ್ರುವ ಫೌಂಡೇಶನ್ ಟ್ರಸ್ಟ್ ಡೆಲ್ಲಿ ಘಟಕದ ಈ ದಸಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಸಭಾ ವೇದಿಕೆಯ ಅಧ್ಯಕ್ಷರಾದಂಥ ವಸಂತ್ ಶೆಟ್ಟಿ ಬೆಳ್ಳೆಯಾರೆ ಅವರೇ, ಈಗ ತಾನೇ ತಮ್ಮ ಅತ್ಯುತ್ತಮ ಮಾತುಗಳನ್ನು ಆಡಿ ನಮ್ಮೆಲ್ಲರನ್ನು ಖುಷಿಪಡಿಸಿದಂಥ ಭಾಗೀರಥಿ ಮುರಳಿಯ ಕರಾವಳಿ ಕರ್ನಾಟಕದ ಏಕೈಕ ಮಹಿಳಾ BJP ಅಭ್ಯರ್ಥಿ ಆಗಿರುವಂಥ ಭಾಗೀರಥಿ ಮುರಳಿ ಅವರೇ, ಈಗ ವಿಜಯದಶಮಿ ನಮಗೆಲ್ಲರಿಗೂ ಗೊತ್ತಿದೆ. ಕಳೆದ 3 ವರ್ಷಗಳ ಮುಂಚೆ ನಮ್ಮನ್ನು ಕಾಶ್ಮೀರಕ್ಕೆ ಕರೆಸಿ ಎರಡು ಸಲ, ಒಂದು ಸಲ ಕರೆಸಿ ಆ ಕಾರ್ಯಕ್ರಮ ನೋಡಿದಾಗ ಅಲ್ಲಿಯ ರಾಜ್ಯಪಾಲರಾಗಿರುವಂಥ ಮನೋಜ್ ಸಿನ್ಹಾ ಅವರು ಮತ್ತೊಮ್ಮೆ ವಿಜಯದಶಮಿಯ ಸಂದರ್ಭದಲ್ಲಿ ವೈಷ್ಣವಿಯಲ್ಲಿ ದೇವಿಯ ಮಂದಿರದಲ್ಲಿ ನಮಗೆ ಈ ಯಕ್ಷಗಾನ ಪ್ರದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನಗೆ ಭಾಳ ಹೆಮ್ಮೆ ಇದೆ ಅವರ ಹತ್ರ. ಯಾಕೆ ಅಂತ ಕೇಳಿದರೆ ಈಗಾಗಲೇ ತುಂಬ ಮಾತಾಡಿದರು ಕಲೆಯನ್ನು ಉಳಿಸಿ ಬೆಳೆಸೋದು ಹೇಗೆ ಅಂತ. ನನ್ನ ಲೆಕ್ಕದಲ್ಲಿ ಇಡೀ ದೇಶದಲ್ಲಿ ಒಬ್ಬ IAS ಅಧಿಕಾರಿಯಾಗಿದ್ದುಕೊಂಡು ತಮ್ಮ ಕ್ಷೇತ್ರದ ಕಲೆಯನ್ನು ದೇಶಾದ್ಯಂತ ಪ್ರಸರಿಸಲಿಕ್ಕೆ ನಮಗೆ ಸಹಕಾರ ಮಾಡಿದಂತಹ ಶ್ರೀ H. ರಾಜೇಶ್ ಪ್ರಸಾದ್ IAS ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಎಲ್ಲರೂ ಅಧಿಕಾರಿ ಇದೇ ಥರ ಆದರೆ ನಮ್ಮ ಕಲೆಗೆ ಯಾವತ್ತೂ ಅಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರು ತಮ್ಮ ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ, ಯಾಕೆ ಅಂತ ಕೇಳಿದರೆ ನಾವು ಅಲ್ಲಿಗೆ ಹೋದಾಗ ಅವರು ನಮ್ಮನ್ನು ನಡೆಸಿಕೊಂಡಂಥ ರೀತಿ ಮತ್ತು ಕಲಾವಿದರನ್ನು ನಡೆಸಿಕೊಂಡಂಥ ರೀತಿಯನ್ನು ನೋಡಿದರೆ ಅವರಲ್ಲಿ ಕಲೆಗೆ ಎಷ್ಟು ಭಾವನೆಗಳಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ ಸತೀಶ್ ಶೆಟ್ಟಿ ಪಟ್ಲ ಅವರೇ, ಈಗ ತಾನೇ ಈ ನಮ್ಮ ಯಕ್ಷಧ್ರುವ ಪಟ್ಲ ದೇಣಿಗೆ ಘೋಷಣೆ ಮಾಡಿದಂಥ ವಿವೇಕ್ ಅಗ್ರವಾಲ್ ಅವರೇ, ಶ್ರೀಮತಿ ದೀಪ್ತಿ ಶರ್ಮಾ ಅವರೇ, ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ನಾಗರಾಜ್ ಅವರೇ, ಟ್ರಸ್ಟ್ಗಳಾದಂಥ ಪುರುಷೋತ್ತಮ್ ಕೆ ಭಂಡಾರಿ ಅವರೇ, ಶ್ರೀ ಸುದೇಶ್ ಕುಮಾರ್ ರೈ ಅವರೇ, ಜನರಲ್ ಸೆಕ್ರೆಟರಿ ಆದಂಥ ಶ್ರೀ ರಾಧಾಕೃಷ್ಣ ಅವರೇ, ಹಾಗೆ ಎಲ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಡೆಲ್ಲಿ ಘಟಕದ ಎಲ್ಲ ಪದಾಧಿಕಾರಿಗಳೇ, ಭಾಳ ಸಂತೋಷದ ದಿನ ಇವತ್ತು. ನಮ್ಮ ಯಕ್ಷಧ್ರುವ ಪಟ್ಲ ಸಂಭ್ರಮಕ್ಕೆ 10ನೇ ವರ್ಷ ಆದರೆ ಇವತ್ತು ಗಾಂಧಿ ಜಯಂತಿ ಕೂಡ, ವಿಜಯದಶಮಿ ಕೂಡ. ಹಾಗೆ ಸೈನಿಕರನ್ನು ಬಿಟ್ಟರೆ ನಮ್ಮ ಸಾಂಸ್ಕೃತಿಕ ಹಾಗೂ ಹಿತರಕ್ಷಣೆಗೆ ಒಗ್ಗಟ್ಟೆ ಸಂಘಟನೆ ಆದಂಥ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿಯ ಸಂಭ್ರಮಾಚರಣೆ ನಾವೆಲ್ಲರೂ ಇದ್ದೇವೆ. ಭಾಳ ಸಂತೋಷ ಆಗ್ತಾಯಿದೆ. ಇಂಥ ಒಂದು ಸಂಸ್ಥೆ ಕಲಾವಿದರಿಗಾಗಿ ಮಾತ್ರ ಅಲ್ಲ, ಕಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಸುಮಾರು ಈಗ 3-4 ವರ್ಷದಿಂದ 12,000 ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಶಿಕ್ಷಣದ ಅಭಿಯಾನವನ್ನು ಮಾಡಿದಂತಹ ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಯಾಕೆ ಅಂತೇಳಿ ಯಾವುದೇ ಸಂಘಟನೆ ಮಾಡಿದರೂ ಕೂಡ ಅದು ಅರ್ಥಪೂರ್ಣ ಆಗಿರಬೇಕು. ನಾವು ಉಳಿಸಬೇಕು ಯಾವ ರೀತಿಯಲ್ಲಿ ಉಳಿಸೋದು, ನಾವು ನೋಡುವವರು ತುಂಬ ಜನ ಇರ್ತಾರೆ, ಮಾಡೋರು ಯಾರು, ಆ ಮಕ್ಕಳು ಅದನ್ನು ಮಾಡಬೇಕು. ನೆಕ್ಸ್ಟ್ ಜನ್ರೇಷನ್ ಮಾಡಿದರೆ ಮಾತ್ರ ಅದು ಮುಂದೆ ಹೋಗಲಿಕ್ಕೆ ಸಾಧ್ಯತೆ. ಆ ದೃಷ್ಟಿಯ ಕೋಣವನ್ನು ಇಟ್ಟುಕೊಂಡು ಸುಮಾರು 12,000 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣದ ಅಭಿಯಾನ ಮಾಡಿದಂತಹ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಭಾಗೀರಥಿ ಮುರಳಿ ಹೇಳಿದ್ರು ನನಗೆ ಹಾಡು ಹೇಳಬೇಕು ಅಂತ. ನಾನು ಚಿತ್ರದ ನಿರ್ಮಾಪಕ, ಅದು ಹಾಡು ಹೇಳೋದಕ್ಕೆ ಕಲಾವಿದರು ಮಾತ್ರ. ಹಾಗಾಗಿ ಹಾಡುಗಳು ಏನು ಹೇಳೋದಿಲ್ಲ. ದೆಹಲಿಯಲ್ಲಿ ಕೂಡ ಉತ್ತಮ ಸ್ಪಂದನೆಯನ್ನು ತಾವು ಸೂಪ್ರಂಸು ಚಿತ್ರಕ್ಕೆ ಕೊಟ್ಟಿದ್ದೀರಿ. ಅದು ಕೊಟ್ಟಾಗ ಮಾತ್ರ ನಾವು ನಮಗೆ ಅದರ ಬಂದ ಲಾಭಾಂಶದಿಂದ ಮಾತ್ರ ನಾವು ಎಲ್ಲ ಸಂಸ್ಥೆಗಳಿಗೆ ದಾನವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ನಾವು ಪಟ್ಲ ಫೌಂಡೇಶನ್ನ ಜೊತೆಯಾಗಿ ನಿಲ್ತೇವೆ ಅಂತ ಹೇಳುತ್ತಾ, ನಾವುಡ್ರೊಂದು ಮಾತನ್ನು ಹೇಳಿದರು, ಅದನ್ನು ಉಲ್ಲೇಖಿಸ್ಬೇಕು ನಾವಿಲ್ಲಿ. ಸತೀಶ್ ಶೆಟ್ಟಿ ಪಟ್ಲ ಅಂದರೆ ಅದೊಂದು ವ್ಯಕ್ತಿತ್ವ ಅಲ್ಲ, ಅದೊಂದು ಶಕ್ತಿ. ಹಾಗಾಗಿ ಅವರು ಯಾರಿಗೆ ಏನು ಮಾಡಿದರೂ ಕೂಡ ತುಳಿನಲ್ಲೇ ಒಂದು ಗಾದೆ ಇದೆ, ಅರಸುಗುಂಡಿ ಅಂತೇಳಿ.
ಗೊತ್ತಿರ್ಬೋದು, ತುಳು ಬರ್ತದೆ, ಕನ್ನಡ ಬರ್ತದೆ. ಅರಸಗುಂಡಿ ಅಂದರೆ ಅದರ ಆಳವನ್ನು ನೋಡಿದವರು ಯಾರಿಲ್ಲ. ಹಾಗಾಗಿ ನಾವು ಎಲ್ಲರೂ ಎಲ್ಲಿ ತನಕ ಇರ್ತೇವ ಅಲ್ಲಿ ತನಕ ಸತೀಶ್ ಶೆಟ್ಟಿ ಅವರಿಗೆ ಯಾವುದೇ ತೊಂದರೆಗಳು ಬರುವುದಿಲ್ಲ. ಅದರ ಆಳವನ್ನು ನೋಡಿದವರು ಯಾರೂ ಇಲ್ಲ. ಹಾಗೆ ಅವರಿಗೆ ದೇವರ ಅನುಗ್ರಹ ಕಡೆ ಇದೆ. ಅವರನ್ನು ಯಾರಿಗೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ದೇವಿಯ ಆರಾಧಕರವರು. ಹಾಗಾಗಿ ಅಂಥ ಯಾವುದೇ ಸಂದರ್ಭಗಳು ಬರಲಿಕ್ಕಿಲ್ಲ ಅಂತ ದೇವರ ಮುಖಾಂತರ ಪ್ರಾರ್ಥಿಸುತ್ತಾ, ದೇವರಲ್ಲಿ ಒಂದೇ ಪ್ರಾರ್ಥನೆ, ಒಂದು ಜನ್ಮ ಇದ್ದರೆ ಅದು ಮುಂದೆ ಕೂಡ ತುಳುನಾಡಿನಲ್ಲೇ ಸಿಗಲಿ, ನನ್ನ ತಾಯಿಯ ಹೊಟ್ಟೆಯಲ್ಲೇ ಮತ್ತೊಮ್ಮೆ ಹುಟ್ಟಿ ಬರುವಂತೆ ನಾವೆಲ್ಲರೂ ಇಂಥ ಒಳ್ಳೆ ಕೆಲಸಗಳಿಗೆ ಸೇರುವ ನಮ್ಮ ಎಲ್ಲ ಫ್ಯಾಮಿಲಿಗಳು ಬಂದಿದ್ದಾರೆ. ನನ್ನ ಅಣ್ಣ, ತಮ್ಮ, ಅತ್ತಿಗೆಯವರೆಲ್ಲ ಬಂದಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಎಲ್ಲರಿಗೂ ವಂದನೆ ನೀಡಿದ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಶ್ರೀಯುತ ಶಶಿಧರ್ ಶೆಟ್ಟಿ ಬರೋಡ ಅವರಿಗೆ ಧನ್ಯವಾದಗಳು. ಈಗ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಕೇಂದ್ರೀಯ ಘಟಕದ ಕಾರ್ಯದರ್ಶಿಯವರಾದಂತಹ ಶ್ರೀಯುತ ಪುರುಷೋತ್ತಮ್ ಭಂಡಾರಿ ಅವರು ಮಾತಾಡಲಿದ್ದಾರೆ. ಸಭಾ ಸರಸ್ವತಿಗೆ ವಂದಿಸುತ್ತಾ, ಸೇರಿರುವ ಎಲ್ಲ ಬಂಧುಗಳಿಗೆ ವಿಜಯದಶಮಿ ಹಾಗೂ ಯಕ್ಷಧ್ರುವ ಪಟ್ಲ ದೆಹಲಿ ಘಟಕದ ದಶಮಾನೋತ್ಸವದ ಹಾರ್ದಿಕ ಶುಭಾಶಯಗಳು. ಸಮಾರಂಭದ ಅಧ್ಯಕ್ಷರೇ ಹಾಗೆ ಸೇರಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಅಭ್ಯಗತರಿಗೆ ಶಿರಬಾಗಿ ವಂದಿಸುತ್ತಾ, ಸೇರಿರುವ ಎಲ್ಲ ಕಲಾಭಿಮಾನ ಬಂಧುಗಳಿಗೆ ಹಾಗೂ ಪಟ್ಲ ಅಭಿಮಾನಿಗಳಿಗೆ ಶಿರಸ ನಮಸ್ಕರಿಸುತ್ತಾ, ಈಗಾಗಲೇ ನಮ್ಮ ಟ್ರಸ್ಟಿನ ಬಗ್ಗೆ ಬಹಳ ವಿವರವಾದ ಮಾಹಿತಿಯನ್ನು ನಮ್ಮ ಟ್ರಸ್ಟಿನ ಸಲಹೆಗಾರರಾದಂಥ ಕೇಂದ್ರೀಯ ಟ್ರಸ್ಟಿನ ಸಲಹೆಗಾರರಾದಂಥ CA ವೃಂದ ಕೊನ್ನರ್ರವರು ಬಹಳ ಸುಂದರವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಆದ್ದರಿಂದ ಅದನ್ನು ಇನ್ನೊಮ್ಮೆ ನಾನು ಹೇಳುವಂಥ ಅಗತ್ಯ ಇಲ್ಲ. ಆದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಅಸಂಖ್ಯಾತ ಟ್ರಸ್ಟ್ಗಳಿವೆ. ಆದರೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಈ ಎಲ್ಲ ಟ್ರಸ್ಟ್ಗಳಿಗಿಂತ ಒಂದು ವಿಭಿನ್ನವಾದ ಟ್ರಸ್ಟ್. ಯಾಕೆ ಅಂತ ಹೇಳಿದರೆ, ಯಾವುದೇ ಒಂದು ಕೂಡ ಟ್ರಸ್ಟ್ ಆ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗುತ್ತದೆ. ಆದರೆ ಒಬ್ಬ ಕಲಾವಿದಗೋಸ್ಕರ ಮಂಗಳೂರಿನಲ್ಲಿ ಪ್ರಾರಂಭಿಸಿದಂಥ ಒಂದು ಟ್ರಸ್ಟ್ ಇವತ್ತು ನಮ್ಮ ಭಾರತ ದೇಶದ ಗಡಿಯನ್ನು ದಾಟಿ ಅಮೇರಿಕಾ, ಯುರೋಪ್ ದೇಶಗಳಲ್ಲಿ, ಅರಬ್ ಕಂಟ್ರಿಗಳಲ್ಲಿ ಕೂಡ ತನ್ನ 8 ದೇಶಗಳಲ್ಲಿ ತನ್ನ ವ್ಯಾಪ್ತಿಯನ್ನು ಪಸರಿಸಿದೆ ಅಂತ ಹೇಳಲಿಕ್ಕೆ ಅದು ನಮ್ಮ ಖಾಲಿ ಪಟ್ಲ ಟ್ರಸ್ಟಿಗೆಲ್ಲ, ನಮ್ಮ ಕರ್ನಾಟಕದ ಜನತೆಗೆ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಅದಲ್ಲದೆ ಈಗಲೇ ನಮ್ಮ ಸತೀಶನ್ನ ಹೇಳಿದರು, ವೃಂದವರು ಹೇಳಿದರು, 3,500 ಕಲಾವಿದರಿಗೆ ಯಕ್ಷಗಾನ, ಕಂಬಳ ಕ್ಷೇತ್ರ, ದೈವಾರಾಧನೆ, ರಂಗಭೂಮಿ, ಭರತನಾಟ್ಯ 3,500 ಕಲಾವಿದರಿಗೆ ಭಾರತೀಯ ಅಂಚೆ ವಿಭಾಗದ ಜೊತೆ ಸೇರಿ ಒಂದು ಇನ್ಶೂರೆನ್ಸನ್ನು ನಾವು ಪ್ರತಿ ವರ್ಷ ಕೂಡ ನಮ್ಮ ಪಟ್ಲ ಸಂಭ್ರಮದ ಸಂದರ್ಭದಲ್ಲಿ ಆಯೋಜಿಸ್ತಾ ಇದ್ದೇವೆ. ಭಾಳ ಹೆಮ್ಮೆ ವಿಷಯ ಏನಂತ ಹೇಳಿದರೆ, ಇಡೀ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಅತಿ ದೊಡ್ಡ ಇನ್ಶೂರೆನ್ಸ್ ಮೇಳ ಎಂಬ ಪ್ರಖ್ಯಾತಿಗೆ ನಮ್ಮ ಈ ಒಂದು ಮೇಳ ಇನ್ಶೂರೆನ್ಸ್ ಮೇಳ ಪಾತ್ರರಾಗಿದೆ ಅಂತ ಹೇಳಿಕೆ ತುಂಬ ಸಂತೋಷವಾಗ್ತದೆ. ಅದು ಕೂಡ ನಮಗೆ ತುಂಬ ಒಂದು ಹೆಮ್ಮೆಯ ವಿಚಾರ. ಮಾತ್ರ ಅಲ್ಲ, ಈಗಾಗಲೇ ಹೇಳಿದರು, 12,500 ವಿದ್ಯಾರ್ಥಿಗಳು 90 ಶಾಲೆಗಳಲ್ಲಿ, ಖಾಲಿ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಯಕ್ಷಗಾನ ಅಂತ ಹೇಳಿದರೆ ನಮ್ಮ ಕರಾವಳಿಯ ಒಂದು ಗಂಡು ಕಲೆ ಅಂತ ಹೇಳ್ತೀವಿ. ಆದರೆ ಇವತ್ತು ಅದು ಕರಾವಳಿಯ ಗಂಡು ಕಲೆಯಾಗಿ ಉಳಿದಿಲ್ಲ. ಗಂಡು ಅಂತಂದರೆ ಕೇವಲ ಗಂಡಸರಿಗೆ ಸೀಮಿತವಾದಂಥ ಅರ್ಥ ಅಲ್ಲ, ಒಂದು ಧೈರ್ಯವಂತ, ಒಂದು ಶ್ರೇಷ್ಠವಾದಂಥ ಕಲೆ ಅಂತ ಹೇಳಿ ಇವತ್ತು ಈ ಒಂದು ಯಕ್ಷ ಶಿಕ್ಷಣದ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ, ಯಾಕೆ ಅಂತೇಳಿದರೆ ನಾವು ಯಕ್ಷ ಶಿಕ್ಷಣ ಕೊಡುವುದು ಎಲ್ಲಿ ಅಂತ ಹೇಳಿದರೆ ಹೆಚ್ಚಿನ ಎಲ್ಲ ವಸತಿ ಶಾಲೆಗಳಿಗೆ. ಆ ವಸತಿ ಶಾಲೆಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಆದ್ದರಿಂದ ಇವತ್ತು ಯಕ್ಷಗಾನವನ್ನು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ವಿದ್ಯಾರ್ಥಿಗಳು ಕೂಡ ಕಲಿತಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷವಾಗ್ತಾ ಇದೆ. ಕಳೆದ ವರ್ಷ ನಮ್ಮ ರಾಜೇಶ್ ನಾಯ್ಕರ್ ಅವರ ಉಳಿಪಾಡಿ ಅವರ ಫಾರ್ಮ್ಸಲ್ಲಿ, ಅದಕ್ಕಿಂತ ಮುಂಚಿನ ವರ್ಷ ಮೋಹನ್ ಆಳ್ವರವರ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ 1,800 ವಿದ್ಯಾರ್ಥಿಗಳು ಏಕಕಾಲಕ್ಕೆ ರಂಗಪ್ರವೇಶ ಮಾಡಿದ ಒಂದು ಇತಿಹಾಸವನ್ನು ಸೃಷ್ಟಿಸಿದಂಥ ಒಂದು ಕೆಲಸ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ವತಿಯಿಂದಾಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ. ಈಗಾಗಲೇ ಸತೀಶನ್ನು ಹೇಳಿದರು, ನಮ್ಮ ಶಶಿಯನ್ನು ನಮ್ಮ ಟ್ರಸ್ಟಿಗಾಗಿ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಗೌರವಾಧ್ಯಕ್ಷರಾದ ಕನ್ಯಾನ ಸದಾಶೆಟ್ಟಿ ಅವರಾಗಲಿ, ಬಂಜಾರ ಪ್ರಕಾಶನವಾಗಲಿ, ಆಗಲಿ ದಿವಾಕರ್ ರಾವ್ ಅವರು, ಆಮೇಲೆ ಶಾರದಾ ಪ್ರಸಾದ್, ಹೀಗೆ KD ಶೆಟ್ಟಿ ಅವರು 1 ಕೋಟಿಗಿಂತ ಮಿಕ್ಕಿದ ಒಂದು ಮೊತ್ತವನ್ನು ನಮ್ಮ ಟ್ರಸ್ಟಿಗೆ ಕೊಟ್ಟು ಮಹಾದಾನಿಗಳಾಗಿ ಈ ಒಂದು ಟ್ರಸ್ಟಿನ ಏಳಿಗೆಗಾಗಿ ಹಗಲಿರು ಶ್ರಮಿಸ್ತಾ ಇದ್ದಾರೆ. ಅದರಲ್ಲಿ ಕೂಡ ನಮ್ಮ ಈ ವರ್ಷ ಅಡ್ಯಾರಿನಲ್ಲಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ದಶಮ ಸಂಭ್ರಮ ನಡೆಯಿತು. ಆವಾಗ ನಮ್ಮ ಶಶಿಯನ್ನು
ಒಂದು ಸಂಕಲ್ಪವನ್ನು ಮಾಡಿದರು. ಏನಂತ ಹೇಳಿದರೆ 10ನೇ ವರ್ಷದ ಸಂದರ್ಭದಲ್ಲಿ ನಾವು 10 ಕೋಟಿಯನ್ನು ಸಂಗ್ರಹಿಸಬೇಕು ಅಂತೇಳಿ. ಇನ್ನು ಪ್ರತಿ ವರ್ಷ ಕೂಡ ಎಲ್ಲರ ಒಂದು ನಮ್ಮ ದಾನಿಗಳ ಹತ್ರ ಸಹಾಯ ಹಸ್ತವನ್ನು ಕೇಳೋದು ಬೇಡ, ಒಂದು ಫಂಡನ್ನು ಕ್ರಿಯೇಟ್ ಮಾಡಿ ಅದರ ಮೂಲಕವಾಗಿ ನಾವು ನಿರಂತರವಾದ ಈ ಟ್ರಸ್ಟಿನ ಕೆಲಸ ಮುಂದುವರಿಯಬೇಕೆಂಬ ಒಂದು ಆಶಯವನ್ನು ನಮ್ಮ ಶಶಿಯನ್ನು ವ್ಯಕ್ತಪಡಿಸಿದರು. ಆಗ ಕೆಲವರು ಒಂದು ಪ್ರಶ್ನೆಯನ್ನು ಕೇಳಿದರು, 10 ಕೋಟಿ ಒಂದು ಟ್ರಸ್ಟ್ಗೆ ಒಂದು ಸಂಗ್ರಹ ಮಾಡಲಿಕ್ಕೆ ಸಾಧ್ಯನಾ ಅಂತ. ಆದರೆ ನಿಮ್ಮಂಥ ಎಲ್ಲ ಕಲಾಭಿಮಾನಿಗಳ ಒಂದು ಸಹಕಾರದಿಂದಾಗಿ 10 ಅಲ್ಲ, ಅದು 12 ಕೋಟಿಯನ್ನು ಕೂಡ ಮೀರಿ ಹೋಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಅದರಲ್ಲಿ ದೊಡ್ಡ ಮುತುವರ್ಜಿಯನ್ನು ವಹಿಸಿದಂಥವರು ನಮ್ಮ ಗೌರವ ಅಧ್ಯಕ್ಷ, ನಮ್ಮ ಪ್ರಧಾನ ಸಂಚಾಲಕರು ಹಾಗೂ ಮಹಾದಾನಿಗಳಾದಂಥ ನಮ್ಮ ಶಶಿಧರ್ ಅಣ್ಣನವರು. ಅವರಿಗೆ ಈ ಸಂದರ್ಭದಲ್ಲಿ ನಾನು ಟ್ರಸ್ಟಿನ ವತಿಯಿಂದ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈಗಾಗಲೇ ಶಶಿಯನ್ನು ಹೇಳಿದರು, ಯಾಕೆಂತೇಳಿದರೆ ನಮ್ಮ ಉತ್ತರ ಭಾರತದಲ್ಲಿ ಡೆಲ್ಲಿಯಲ್ಲಿ ಆದರೆ ಕನ್ನಡ ಮಾತಾಡೋ ಜನರಿದ್ದಾರೆ. ಜಮ್ಮು ಕಾಶ್ಮೀರ ಅಂತ ಹೇಳಿದರೆ ನಮ್ಮ ಭಾರತ ತಾಯಿಯ ಒಂದು ಕಿರೀಟ ಇದ್ದಂತೆ. ಅಂಥ ಜಮ್ಮು ಕಾಶ್ಮೀರದಲ್ಲಿ ಕೂಡ ನಮ್ಮ ಯಕ್ಷಗಾನವನ್ನು ಹಿಂದಿಯ ಭಾಷೆಯಲ್ಲಿ ಪ್ರದರ್ಶನ ಮಾಡಲು ಅನುವು ಮಾಡಿಕೊಟ್ಟಂಥ ರಾಜೇಶ್ ಅವರವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೇಂದ್ರೀಯ ಸಮಿತಿ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಸತೀಶ್ ಅಣ್ಣನವರ ಒಂದೇ ಆಶಯ ಏನಂತ ಹೇಳಿದರೆ, ನನ್ನ ಜೊತೆ ಈ ಯಕ್ಷಗಾನ ಕಲೆಯಲ್ಲಿ ವ್ಯವಸಾಯ ಮಾಡುತ್ತಿರುವಂಥ ಕಲಾವಿದರು ಅವರು ನನ್ನ ಒಡಹುಟ್ಟಿದವರು ಎಂಬ ಒಂದು ಭಾವನೆಯನ್ನು ಇಟ್ಟುಕೊಂಡು ಯಾರೂ ಕೂಡ ಕಷ್ಟ ಸಂದರ್ಭದಲ್ಲಿ ಇನ್ನೊಬ್ಬರ ಬಳಿ ಹೋಗಿ ಯಾಚಿಸಬಾರದು ಎಂಬ ಸದುದ್ದೇಶದಿಂದ ಈ ಟ್ರಸ್ಟನ್ನು ಪ್ರಾರಂಭಿಸಿದ್ದಾರೆ. ಈಗಾಗಲೇ ಹೇಳಿದಂತೆ 15 ಕೋಟಿ ಮಿಕ್ಕಿದ ವೆಚ್ಚವನ್ನು ಕೂಡ ಈ ಒಂದು ಬೇರೆ ಬೇರೆ ಯೋಜನೆಗಳ ಮುಖಾಂತರವಾಗಿ ಕಲಾವಿದರಿಗೆ ನಾವು ಹಸ್ತಾಂತರಿಸಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. 2015 ಸೆಪ್ಟೆಂಬರ್ ತಿಂಗಳಲ್ಲಿ ಕಟೀಲ್ನ ತಾಯಿ ಬ್ರಹ್ಮರಾಂಬಿಕೆಯ ಸನ್ನಿಧಾನದಲ್ಲಿ ಪ್ರಾರಂಭವಾದಂಥ ಟ್ರಸ್ಟ್ ಒಡಿಯೂರಿನ ಗುರುದೇವನಂದ ಸ್ವಾಮೀಜಿಗಳ ದಿವ್ಯ ಹಸ್ತದಲ್ಲಿ ಪ್ರಾರಂಭವಾಯಿತು. ಆವಾಗ ಸತೀಶಣ್ಣನ ಒಂದು ಸಂಕಲ್ಪ ಇತ್ತು ಅಂತೇಳಿದರೆ, ಸುಮಾರು 1 ಕೋಟಿ ರೂಪಾಯಿಯನ್ನು ಎಲ್ಲ ಕಲಾ ಬಂಧುಗಳಿಂದ, ಕಲಾ ಸಂಘಟನೆಗಳಿಂದ ಹಾಗೂ ಅವರಿಂದ ಸಂಗ್ರಹಿಸಿ ಅದರಿಂದ ಬರುವ ಒಂದು ಬಡ್ಡಿಯ ಮೊತ್ತವನ್ನು ಪ್ರತಿ ವರ್ಷ ಒಂದು ಕಲಾವಿದರಿಗೆ ಹಂಚಬೇಕು ಅಂತ. ಆಗಲೇ ಕೆಲವ್ರಿಗೊಂದು ಅವರ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ವ್ಯಕ್ತಪಡಿಸುಂಟು. ಯಾಕಂತೇಳಿದರೆ, ಒಬ್ಬ ಕಲಾವಿದ 1 ಕೋಟಿ ರೂಪಾಯಿ ಒಂದು ಟ್ರಸ್ಟ್ಗೆ ಸಂಗ್ರಹ ಮಾಡೋದು ಹೌದಾ ಅಂತೇಳಿ. ಆದರೆ ಆ ತಾಯಿಯ ದಯೆ ಹಾಗೆ ಇಂಥ ಒಂದು ದಾನಿಗಳ ದೊಡ್ಡ ಒಂದು ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಈಗಾಗಲೇ ಹೇಳಿದಂತೆ 10 ವರ್ಷಗಳಲ್ಲಿ 15 ಕೋಟಿ ರೂಪಾಯಿ ಮಿತಿಯ ಒಂದು ವೆಚ್ಚವನ್ನು ನಮ್ಮ ಕಲಾವಿದರಿಗೆ ಬೇರೆ ಬೇರೆ ಯೋಜನೆಗಳ ಮುಖಾಂತರ ವಿನಿಯೋಗಿಸಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಈ ಒಂದು ಸತ್ಕಾರ್ಯದಲ್ಲಿ ಕೈ ಜೋಡಿಸಿದಂಥ ಎಲ್ಲ ಕಲಾ ಬಂಧುಗಳಿಗೆ, ಕಲಾ ಪೋಷಕರಿಗೆ, ಮಹಾದಾನಿಗಳಿಗೆ ನಾನು ಪಟ್ಲ ಸತೀಶ್ ಶೆಟ್ಟಿಯವರ ಪರವಾಗಿ ಹಾಗೂ ಕೇಂದ್ರೀಯ ಸಮಿತಿ ಪರವಾಗಿ ಹಾಗೂ ನಮ್ಮ ದಿಲ್ಲಿಯ ಘಟಕದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ದಿಲ್ಲಿಯ ಘಟಕದ ಬಗ್ಗೆ ಒಂದು 2 ನುಡಿಗಳು ಹೇಳಬೇಕು. ಯಾಕಂತೇಳಿದರೆ, ವಸಂತಣ್ಣನವರು ಯಾವತ್ತು ನಮ್ಮ ಯಕ್ಷಧ್ರುವ ಪಟ್ಲ ಪುಣ್ಯ ಟ್ರಸ್ಟ್ ಪ್ರಾರಂಭವಾಯಿತಾ ಆ ದಿನದಿಂದಾಗಿ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಕಳೆದ ಜೂನ್ 1ನೇ ತಾರೀಕು ನಾವು ಅಡ್ಯಾರ್ ಗಾರ್ಡನ್ನಲ್ಲಿ ಮಂಗಳೂರಲ್ಲಿ ದಶಮ ಸಂಭ್ರಮವನ್ನು ಆಚರಿಸಿದ್ದೇವೆ. ನಿರಂತರವಾಗಿ 10 ವರ್ಷ ಕೂಡ ಪ್ರತಿ ವರ್ಷ ಇಲ್ಲಿ ಪಟ್ಲ ಸಂಭ್ರಮವನ್ನು ಆಯೋಜಿಸಿ ಈ ವರ್ಷ ದಶಮ ಸಂಭ್ರಮವನ್ನು ಭಾಳ ಅದ್ದೂರಿಯಾಗಿ ನಿಮ್ಮೆಲ್ಲರ ಸಹಕಾರ ಮಾಡಿದ್ದಾರೆ. ಅವರಿಗೂ ಮತ್ತು ಈ ಘಟಕದ ಎಲ್ಲ ಪದಾಧಿಕಾರಿಗೂ ಕೂಡ ನಾನು ಕೇಂದ್ರೀಯ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕೆ ವಂದಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಸರ್ ತಮ್ಮ ಮಾತಿಗಾಗಿ. ಈಗ ನಮ್ಮ ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ CM ನಾಗರಾಜ್ ಅವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿಕ್ಕೆ ಬರ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಮಹಾನ್ ಸಾಧಕರು ಶ್ರೀ ಸತೀಶ್ ಪಟ್ಲಾರವರೇ, ಮತ್ತು ಅದಕ್ಕೆ ಜೊತೆಯಾಗಿ ನಿಂತಿರುವಂತಹ ನಮ್ಮ ಹಿರಿಯ IAS ಅಧಿಕಾರಿಗಳು ಶ್ರೀ ರಾಜೇಶ್ ಪ್ರಸಾದ್ ಅವರೇ, ಮತ್ತು ಈಗ ತಾನೇ ತಾವು ಕೇಳಿದ್ರಿ, ಏನು ಮಾವ ಬಂದನ ಭಾವ ಬಂದ್ರಂತ ಸರ್? ಭಾವ ಬಂದರು ಅಂತ. ನೀವು ಭಾವ ಬಂದರು ಅಂತ ಈಗ ನಾನು ಅವ್ರಿಗೆ ಮೊದಲೇ ಕೇಳಿದೆ, ನಾನು ಅಣ್ಣ ಅವ್ರಿಗೆ, ಅಣ್ಣ ದಯಮಾಡಿ ನೀವು ಒಂದು ಪ್ರೊಡ್ಯೂಸ್ ಮಾಡಿರೋ ಒಂದು ಕನ್ನಡ ಚಲನಚಿತ್ರವನ್ನು ದೆಹಲಿ ಕರ್ನಾಟಕ ಸಂಘದಲ್ಲಿ ತೋರಿಸ್ಬೇಕು ಅಂತ. ತಕ್ಷಣವೇ ನಂಬರ್ ಕೊಟ್ಟರು, ಈ ಥರ ದಯವಿಟ್ಟು ನೀವು ಮಾತಾಡಬೇಕು ಅಂದರು. ಬಟ್ ನಾನು ಅವ್ರ ಹತ್ರ ಮಾತಾಡೋಕ್ಕೆ ಮೊದಲೇ ನಮ್ಮ ಮ್ಯಾನೇಜರ್ಗಳಿದ್ದಾರೆ, ಅವರು ಕೂಡ ಅದನ್ನು ವ್ಯವಸ್ಥೆ ಮಾಡಿಬಿಟ್ರು. ಅದನ್ನು ತುಂಬ ಧನ್ಯವಾದಗಳು ಸರ್. ನಿಮ್ಮ ಮೂವಿನ ಈ ಸಾಟರ್ಡೆ ದಿವಸ ನಾವು ತೋರಿಸ್ತಾ ಇದ್ದೀವಿ. ಸು ಅಂಡ್ ಸೋ ದಯಮಾಡಿ ದೆಹಲಿ ಕರ್ನಾಟಕ ಸಂಘದಲ್ಲಿ ನಾಳೆ ಅಂದರೆ ಶನಿವಾರ ಸಂಜೆ 6 ಗಂಟೆಗೆ ದಯವಿಟ್ಟು ಬನ್ನಿ. ಇವರ ಸಹಕಾರ ಮತ್ತು ಇವರ ಸಹಕಾರದಿಂದ ಅದು ಒಂದು ಆಗ್ತಿದೆ. ವಿಶೇಷವಾಗಿ ಬಂದಂಥ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಇವತ್ತು ಪಟ್ಲ ಫೌಂಡೇಶನ್ ಮಾಡಿರೋ ಸಾಧನೆ
ದೊಡ್ಡ ಸಾಧನೆ, ಕಡಿಮೆ ಸಾಧನೆ ಅಲ್ಲ. ಅದರಲ್ಲಿ ವಿಶೇಷವಾಗಿ ದೆಹಲಿ ಪಟ್ಲ ಫೌಂಡೇಶನದ ಘಟಕದ ನಮ್ಮ ಆತ್ಮೀಯ ಹಿರಿಯ ಅಣ್ಣನಾದ ವಸಂತ ಶೆಟ್ಟಿ ಬಳ್ಳಾರಿ ಅವರು ಅವ್ರ ಜೊತೆ ನಿಂತು ಈ ಪಟ್ಲ ಫೌಂಡೇಶನ್ ಬೆಳೆಯೋದಕ್ಕೆ ಎಲ್ಲರೂ ಶ್ರಮಪಟ್ಟ ಎಲ್ಲರಿಗೂ ಸಮಸ್ತ ನಮ್ಮ ಕನ್ನಡ ನಾಡಿನ ಜನತೆಗಾಗ್ಬೋದು, ಹೊರಗಡೆ ಆಗ್ಬೋದು, ಎಲ್ರಿಗೂ ನಾನು ವಂದಿಸ್ತೀನಿ ಸಮಸ್ತ ದೆಹಲಿ ಕನ್ನಡಿಗರ ಪರವಾಗಿ. ಏಕೆಂದರೆ ಸಾಮಾನ್ಯವಾದ ಕೆಲಸವಲ್ಲ. ಕಲಾವಿದರಿಗೆ ಸರಿಸುಮಾರು 15 ಕೋಟಿಯನ್ನು ಒಬ್ಬ ಕಲಾವಿದ ಆ ಪಟ್ಲ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ಸತೀಶ್ ಶೆಟ್ಟಿ ಅವರ ಪಟ್ಲ ಅವರ ನೇತೃತ್ವದಲ್ಲಿ ನಡೀತಿದೆ ಅಂದರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಯಾಕಂದರೆ ಹಣವನ್ನು ತರುವವರೆಗೂ ಮಾತ್ರ ಗೊತ್ತಿರುತ್ತೆ ಕಷ್ಟ ಏನು ಅನ್ನೋದು. ಒಂದು ಕಾರ್ಯಕ್ರಮಕ್ಕೆ ಹಣ ಶೇಖರಣೆ ಮಾಡಬೇಕು, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ಹಣ ಶೇಖರಣೆ ಮಾಡಬೇಕು ಅಂದರೆ ಆ ಕಷ್ಟ ನಷ್ಟಗಳು ಮಾತ್ರ ಅದು ಆ ಕೆಲಸ ಮಾಡೋವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕೆಂದರೆ ನಾವೆಲ್ಲ ಬರ್ತೀರಿ, ಚಪ್ಪಾಳೆ ತಡ್ತೀರಿ, ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಹೊರಟೋಗ್ತೀರಿ. ಆದರೆ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಸರಿಸುಮಾರು 10 ವರ್ಷ, ಇವತ್ತು ದಶಮಾನೋತ್ಸವ, ಅದರಲ್ಲಿ 10 ವರ್ಷಗಳಲ್ಲಿ ಈ ಒಂದು ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಅವರ ಇವತ್ತೊಂದು ಪ್ಲ್ಯಾನಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ದಸರಾ ಹಬ್ಬದ ಸಂಭ್ರಮದಲ್ಲಿ ಅದು ಅವ್ರದ್ದು ದಶಮಾನೋತ್ಸವ ನಡೀತಿದೆ. ಅವರಿಗೆ ವಿಶೇಷವಾದ ಸತೀಶ್ ಅಣ್ಣ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಮೇಡಮ್ ಭಾಗೀರಥಿ ಮೇಡಮ್ ಅವ್ರ ಬಗ್ಗೆ 1-2 ಮಾತನ್ನು ಹೇಳಲೇಬೇಕು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನನ್ನ ಮನಸ್ಸಲ್ಲಿತ್ತು ನಾನು ಒಂದು ಸಾರಿ ದೆಹಲಿಗೆ ನಿಮ್ಮನ್ನು ಕರೆಸೋಣ ಅಂತ. ಅದಕ್ಕಿಂತಲೂ ಮೊದಲೇ ನಮ್ಮ ವಸಂತ್ ಶೆಟ್ಟರು ದೆಹಲಿಗೆ ಕರೆಸಿಬಿಟ್ರು. ಯಾಕಂದರೆ ನಾವು ಈ ಒಂದು 2 ವರ್ಷದ 75ನೇ ವರ್ಷದ ಅಮೃತ ಮಹೋತ್ಸವದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳೇ ಇಲ್ಲಿಗೆ, ಅಂದರೆ ಇಲ್ಲಿ ಅಲ್ಲ, ದೊಡ್ಡ ಸಭಾಂಗಣ ಇತ್ತು, ತಾಲೂಕೊಟ್ಟರ ಕಾರ್ಯಕ್ರಮಕ್ಕೆ ಬಂದು 1-2 ಗಂಟೆ 20 ನಿಮಿಷ ಮಾನ್ಯ ಪ್ರಧಾನಮಂತ್ರಿಗಳು ಈ ದೆಹಲಿ ಕರ್ನಾಟಕ ಸಂಘದ ಕಾರ್ಯಕ್ರಮದಲ್ಲಿ ಸಾವಿರಾರು ಕಲಾವಿದರ ಮುಂದೆ ತುಂಬ ಚೆನ್ನಾಗಿ ಅದನ್ನು ಕಾರ್ಯಕ್ರಮ ಯಶಸ್ವಿ ಆಯಿತು. ಅಂಥ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಾವು BJPನಿಂದ ಒಬ್ಬ ಶಾಸಕರಾಗಿ ಸಾಮಾನ್ಯ ಜನರಲ್ಲಿ ಬೆರೆತು ಇಲ್ಲಿ ಬಂದು ನಮ್ಮ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ನಿಂತು ಗೆಲ್ಲೋದು ಏನು ಸಾಮಾನ್ಯ ಅಂದರೆ ಅದು ಅವ್ರ ಹೆಸರು ಮಾಡಿರಬೇಕು. ಅಂಥ ಸಾಮಾನ್ಯರು ಅವರು ಇವತ್ತು ದೊಡ್ಡ ಸ್ಥಾನದಲ್ಲಿ, ಅಂದರೆ ಶಾಸಕರ ಸ್ಥಾನದಲ್ಲಿ ಗೆಲ್ಲಿಸಿದ್ದಾರೆ. ಅವರಿಗೆ ಆ ಒಂದು ಭಗವಂತ ಇನ್ನೂ ಎತ್ತರಕ್ಕೆ ಹೋಗುವಂಥ ಶಕ್ತಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ನಾನು ಪ್ರತಿ ಸಾರಿ ಹೇಳ್ತಿದ್ದೆ, ಅವರು ನಮ್ಮ ದೆಹಲಿನಲ್ಲಿ ಕೂಡ ನಮ್ಮ ಇನ್ನೊಬ್ಬರು ಇದ್ದಾರೆ, ಅಂದರೆ ಅವರು BJP ಅವರಲ್ಲ, ಅವರು ಸ್ವಲ್ಪ ಕಾಂಗ್ರೆಸ್ ಒಲವು ಜಾಸ್ತಿ ಇದೆ, ನಮ್ಮ ವಸಂತ್ ಶೆಟ್ಟಿ ಬಳ್ಳಾರಿ ಅವರು ಆದಷ್ಟು ಬೇಗನೆ ಸೌತ್ ಕೇಂದ್ರದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಹುಡುಕ್ತಾರೆ ಅಂತ. ಯಾಕಂದರೆ ಆಸ್ಕರ್ ಫರ್ನಾಂಡಿಸ್ ಇದ್ದಿದ್ರೆ ಗ್ಯಾರಂಟಿ ರಾಜ್ಯಸಭೆಗೆ ಅಂತೂ ಗ್ಯಾರಂಟಿ ತರ್ತಿದ್ರು. ಪಾಪ ಅದು ಒಂದು ಸಹಕಾರ ಆಯಿತು. ಹಾಗಾಗಿ ವಸಂತ್ ಶೆಟ್ಟರು ಆದಷ್ಟು ಬೇಗನೆ ಸೌತ್ ಕೇಂದ್ರದಲ್ಲಿ ಒಂದು ಶಾಸಕ ಸ್ಥಾನವನ್ನು ತಗೊಂಡ್ರೆ ತುಂಬ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದರೆ ಅವರು ಸಹ ಒಂದು ನಿನಾದ ಅಂತೇಳಿ ಒಂದು ಅದ್ಭುತವಾದ ಒಂದು ಕಲಾ ತಂಡವನ್ನು ಒಂದು ಟ್ರಸ್ಟನ್ನು ಮಾಡಿ ಅವರ ಸ್ವಂತ ಜಮೀನಿನಲ್ಲೇ ಒಂದು ಕಲಾವಿದರಿಗೆ ಒಂದು ಪೋಷಕರಿಗೆ ಕಲಾ ಪೋಷಕರಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅಂಥ ಕಾರ್ಯಕ್ರಮವನ್ನು ಇವತ್ತು ದೆಹಲಿಯಲ್ಲಿ ಮಾಡ್ತಿರೋದು ಸಾಮಾನ್ಯ ಕೆಲಸವಲ್ಲ. ಆ ಕೆಲಸಕ್ಕೆ ಕೈ ಜೋಡಿಸಿದ ಎಲ್ಲ ನಮ್ಮ ಇಲ್ಲಿ ಬಂದಿರುವಂಥ ಎಲ್ಲ ಬಂಧುಗಳಿಗೆ ನಾನು ನಮಸ್ಕರಿಸುತ್ತಾ, ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಅಂದರೆ ಇನ್ನು ಎತ್ತರಕ್ಕೆ ಈ ಪಟ್ಲ ಫೌಂಡೇಶನ್ ಬೆಳೆಯಲಿ. ಕೆಲಸ ಮಾಡುವಾಗ ಸತೀಶ್ ಅಣ್ಣ ನಿಮಗೆ ಕಾಲೆಳೆಯೋರು ಜಾಸ್ತಿ ಇರ್ತಾರೆ. ಕಲಾವಿದರು ಹೇಳಿದರು, ಸತೀಶ್ ಅವರ ಕಾಲೆಳೆಯೋರು, ಅವರಿಗೆ ಆಪಾದನೆಗಳು ಬರ್ತವೆ ಅಂತ. ನೂರಾರು ಸಾವಿರಾರು ಬರಲಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಜೊತೆ ಜನ ಇದ್ದಾರೆ, ನಿಮ್ಮ ಜೊತೆ ಕಲಾವಿದರಿದ್ದಾರೆ, ಸಕ್ಸಸ್ ಆಗುತ್ತೆ. ತಾವು ಮಾಡೋ ಕೆಲಸಗಳೆಲ್ಲನೂ ಶುಭವಾಗಲಿ ಅಂತ ಹಾರೈಸುತ್ತಾ ಸಮಸ್ತ ದೆಹಲಿ ಕನ್ನಡಿಗರ ಪರವಾಗಿ ಮತ್ತು ದೆಹಲಿ ಕರ್ನಾಟಕ ಸಂಘದ ಪರವಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್ ತಮ್ಮ ಮಾತುಗಳಿಗಾಗಿ. ಇಲ್ಲಿ ರಾಜಕೀಯ ಬೇರೆ, ಸಂಸ್ಕೃತಿ ಬೇರೆ. ಯಾವುದೇ ಒಂದು ಕಾರ್ಯಕ್ರಮ ಆದರೂ ನಾವು ಸಾಂಸ್ಕೃತಿಕವಾಗಿ ಅದರಲ್ಲಿ ಎಲ್ಲ ಪಕ್ಷಗಳು ಒಂದು ಸೇರಿ ಮಾಡ್ತೇವೆ. ಹಾಗಾಗಿ ನಾವು ಇದನ್ನು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮವಾಗಷ್ಟೇ ನೋಡೋಣ. ಮತ್ತೊಮ್ಮೆ ಧನ್ಯವಾದಗಳು ಸರ್ ತಮಗೆ. ಈಗ ಈ ಒಂದು ಯಕ್ಷ ಪಟ್ಲ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರು ಮಾತನಾಡಲಿದ್ದಾರೆ. ಕಟೀಲು ತಾಯಿ ದುರ್ಗಾ ಮಾತೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ, ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಇಂದಿನ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನನ್ನ ಆತ್ಮೀಯರು, ದೆಹಲಿ
ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಘಟಕದ ಅಧ್ಯಕ್ಷರಾದಂತಹ ವಸಂತ ಶೆಟ್ಟಿ ಬೆಳ್ಳಾರೆ ಅವರೇ, ನಮ್ಮ ಪಟ್ಲ ಫೌಂಡೇಶನ್ನ ಮಹಾದಾನಿಗಳು, ನನ್ನ ಎಲ್ಲ ಆಗುಹೋಗುಗಳಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ಹೆಗಲಿಗೆ ಹೆಗಲು ಕೊಟ್ಟು ಅವರ ತಮ್ಮಂದ್ರ ಹಾಗೆ ನನ್ನನ್ನು ರಕ್ಷಿಸಿದಂತಹ ನನ್ನ ಅಣ್ಣ ಬರೋಡ ಶಶಿಧರ್ ಶೆಟ್ಟಿ ಅವರೇ, ಜಮ್ಮು ಕಾಶ್ಮೀರ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ನಮ್ಮ ಬಹಳ ಆತ್ಮೀಯರು, ಕಲಾ ಪೋಷಕರು, ದೊಡ್ಡ ಅಭಿಮಾನಿಯೂ ಆಗಿರತಕ್ಕಂತಹ ರಾಜೇಶ್ ಪ್ರಸಾದ್ ಅವರೇ, ಸುಳ್ಯ ಶಾಸಕಿದಂತಹ ಭಾಗೀರಥಿ ಮುರಳಿ ಅವರೇ, ದೀಪ್ತಿ ಶರ್ಮಾ ಅವರೇ, ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ನಾಗರಾಜ್ ಅವರೇ, ಪುರುಷೋತ್ತಮ ಭಂಡಾರಿಗಳೇ, CA ಸುದೇಶ್ ಕುಮಾರ್ ರೈ ಅವರೇ, ಹಾಗೂ ಕಾರ್ಯದರ್ಶಿಗಳಾದಂತಹ ರಾಧಾಕೃಷ್ಣ ಅವರೇ, ಹಾಗೂ ಸೇರಿದ ಎಲ್ಲ ಕಲಾಭಿಮಾನಿ ಬಂಧುಗಳೇ, ಪಟ್ಲ ಫೌಂಡೇಶನ್ನ ದೆಹಲಿ ಘಟಕ ಆದ ಕಾರಣ ನಾನೊಂದು 2 ಮಾತು ಮಾತಾಡಲೇಬೇಕಾಗತ್ತೆ. ಸಮಯ ಇಲ್ಲ, 2 ಗಂಟೆ ತಾವುಗಳು ಕೂತಿದ್ರಿ, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಹೊತ್ತಿದಲ್ಲ. ಆದರೂ 2 ಮಾತಲ್ಲಿ ಮುಗಿಸ್ತೇನೆ ನಾನು. ಪಟ್ಲ ಫೌಂಡೇಶನ್ನ ಬಗ್ಗೆ ತುಂಬ ಜನ ಉಲ್ಲೇಖ ಮಾಡಿದರು. ಕಲಾವಿದರ ಸಂಕಷ್ಟ, ಯಕ್ಷಗಾನ ಕಲೆ ಎಲ್ಲಿತ್ತು, ಹೇಗಿತ್ತು ಎನ್ನುವುದು ತಮಗೆಲ್ಲರಿಗೂ ಅರಿವಿರಬಹುದು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಅದೇ ಪ್ರದೇಶದಿಂದ ಬಂದಂಥವರು. ಕಲಾವಿದ ಒಂದು ಅಂಗಡಿಯಲ್ಲಿ ಹೋಗಿ ಒಂದು ಕಟ್ಟು ಬೀಡಿ ಕುಡಿಯಂತ ಬೇಡುವಂಥ ಪರಿಸ್ಥಿತಿ ಇದ್ದಂತಹ ಸಮಯವನ್ನು ನಾವು ನೋಡಿದ್ದೇವೆ. ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯುವಂಥ ಶಕ್ತಿ ಇರುವಂತಹ ಕಲಾವಿದರು ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದರೆ, ತಿರುಗಾಟಕ್ಕೆ ಹೋದಂಥ ಸಂದರ್ಭದಲ್ಲಿ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಲ್ಯಾಂಡ್ ಫೋನ್ ಇಲ್ಲ, ಯಾವುದೂ ಇಲ್ಲ. ಅಂಥ ಸಂದರ್ಭದಲ್ಲಿ ತಿರುಗಾಟಕ್ಕೆ ಹೊರಟ್ರೆ, ನವಂಬರ್ ತಿಂಗಳಲ್ಲಿ ತಿರುಗಾಟಕ್ಕೆ ಹೊರಟ್ರೆ ಮತ್ತೆ ಪುನಃ ಬರೋದು ಮೇ ತಿಂಗಳಲ್ಲಿ. 5-6 ತಿಂಗಳು ಮನೆಯ ಸಂಪರ್ಕವಿಲ್ಲ, ಹೆಂಡತಿ ಮಕ್ಕಳ ಸಂಪರ್ಕ ಇಲ್ಲ. ಅಂತಹ ಕಷ್ಟದಲ್ಲಿ ಕಲೆಯನ್ನು ಎತ್ತಿ ತಂದು ನಮ್ಮಂಥವರಿಗೆ ಕೊಟ್ಟಂತಹ ಕಲಾವಿದರುಗಳು. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ, ಭಾವನಾತ್ಮಕವಾದ ಒಂದು ಉದಾಹರಣೆ. ಒಬ್ಬ ಕಲಾವಿದ, ಶ್ರೇಷ್ಠ ಕಲಾವಿದ, ಯಕ್ಷಗಾನದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದಂಥ ಶ್ರೇಷ್ಠ ಕಲಾವಿದರು ಯಕ್ಷಗಾನಕ್ಕೋಸ್ಕರ ಮೇಳದಲ್ಲಿ ತಿರುಗಾಟಕ್ಕೆ ಹೊರಟರು. 3 ತಿಂಗಳು 4 ತಿಂಗಳು ತಿರುಗಾಟ ಆಯಿತು. ಹೆಂಡತಿ ಮಕ್ಕಳನ್ನು ಊರಲ್ಲಿ ಬಿಟ್ಟಿದ್ರು. ತಿರುಗಾಟಕ್ಕೆ ಹೋಗಿ ಬಂದು ತನ್ನ ಮನೆ ಹತ್ರ ಬರುವಾಗ ಎಲ್ಲಿ ಇತ್ತ ಮನೆ, ಅಲ್ಲಿ ಮನೆ ಇಲ್ಲ, ಭಸ್ಮದ ರಾಶಿ ಇದೆ, ಮನೆ ಸುಟ್ಟು ಬೂದಿಯಾಗಿದೆ. ಆ ಕಲಾವಿದನಿಗೆ ಇದನ್ನು ಹೇಳುವವರು ಇಲ್ಲ, ಹೇಳುವಂಥ ಮುಟ್ಟಿಸುವಂಥ ಪ್ರಯತ್ನ ಮಾಡಲಿಕ್ಕೆ ಯಾರಿಗೂ ಶಕ್ತಿಯೂ ಇಲ್ಲ, ಅಂದರೆ ಸಾಧ್ಯವೇ ಇಲ್ಲ. ಹತ್ತಿರದವರಿಗೆ ಫೋನ್ಗೀನಿ ಯಾವ ಸಂಪರ್ಕನೂ ಇಲ್ಲ. ಇದ್ರೆ ಒಂದು ಕಾಗದ ಮಾತ್ರ. ಕಾಗದ ಎಲ್ಲಿಗೆ ಅಂತ ಹಾಕೋದು? ದಿನಕ್ಕೊಂದು ಕಡೆ ಯಕ್ಷಗಾನದ ಕಲಾವಿದನಿಗೆ ಕಾರ್ಯಕ್ರಮ, ನಿನ್ನೆ ಒಂದು ಕಡೆ ಇದ್ರೆ ಇಂದು ಮತ್ತೊಂದು ಕಡೆಗೆ ಹೋಗ್ತಾರೆ. ಇಂಥಲ್ಲಿ ಮನೆ ಬಂದು ನೋಡುವಾಗ ಮನೆ ಭಸ್ಮ ಆಗಿದೆ, ಹೆಂಡತಿ ಮಕ್ಕಳಿಲ್ಲ. ಬದಿಯ ಮನೆಯಲ್ಲಿ, ನೆರೆಹೊರೆಯವರ ಮನೆಯಲ್ಲಿ ಕೇಳಿದ್ರು ಹೋಗಿ, ನನ್ನ ಹೆಂಡತಿ ಎಲ್ಲಿದ್ದಾಳೆ, ನನ್ನ ಮಕ್ಕಳು ಎಲ್ಲಿ ಹೋದ್ರು ಅಂತ. ಅವಾಗ ಹೇಳಿದರು, ಇಲ್ಲ, ಮೊನ್ನೆ ಒಂದು ತಿಂಗಳಾಯಿತು, ಮನೆಗೆ ಬೆಂಕಿ ಬಿದ್ದಿದೆ, ಮನೆ ಸುಟ್ಟು ಕರಕಲಾಗಿ ಹೋಗಿದೆ, 1-2 ದಿವಸ ನಮ್ಮ ಮನೆಯಲ್ಲಿ ಇದ್ದರು, ಆಮೇಲೆ ಎಲ್ಲಿ ಹೋದ್ರು ಅಂತೇಳಿ ಗೊತ್ತಿಲ್ಲ ಅಂತ. ಮತ್ತೆ ಇದ್ದ ಸಂಬಂಧಿಕರ ಮನೆಗೆಲ್ಲ ಹುಡುಕಾಡಲಿಕ್ಕೆ ಹೋದ್ರು, ನನ್ನ ಹೆಂಡತಿ ಎಲ್ಲಿದ್ದಾರೆ, ಮಕ್ಕಳು ಎಲ್ಲಿದ್ದಾರೆ ಅಂತ. ಇದು ಶ್ರೇಷ್ಠ ಅಗ್ರಮಾನ್ಯ ಕಲಾವಿದನ ಕಥೆಯನ್ನು ಹೇಳುದು ನಾನು. ಅಂದರೆ ಇಷ್ಟು ಕಷ್ಟದಲ್ಲಿ ಕೂಡ ಯಕ್ಷಗಾನವನ್ನು ಬೆಳೆಸಿ ನಮಗೆ ಬಂಗಾರದ ಬಟ್ಟಲಲ್ಲಿ ಅನ್ನ ಉಣ್ಣುವುದಕ್ಕೆ ಮಾಡಿಕೊಟ್ಟಂಥ ಶ್ರೇಷ್ಠ ಕಲಾವಿದರುಗಳು ನಾವು. ಏನೂ ಅಲ್ಲ ಯಕ್ಷಗಾನದಲ್ಲಿ. ಅಷ್ಟು ಕಷ್ಟದಲ್ಲಿ ಈ ಶ್ರೀಮಂತ ಕಲೆಯನ್ನು ಬೆಳೆಸಿದಂಥ ಪುಣ್ಯಾತ್ಮರುಗಳು ಇದ್ದಾರೆ. ಆದರೆ ಅವರ ನೈಜ ಜೀವನ ಹೇಗಿದೆ? ನಾನು ಈಗ ಒಂದು ಉದಾಹರಣೆ ನಾನು ಹೇಳಿದೆ. ಆರೋಗ್ಯಕ್ಕೆ ಏನಾದರೂ ಆರೋಗ್ಯದಲ್ಲಿ ತೊಂದರೆ ಆದರೆ ಅವರಿಗೆ ಆಸ್ಪತ್ರೆಯ ವೆಚ್ಚ ಭರಿಸಲಿಕ್ಕೆ ಏನಿಲ್ಲ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಿಲ್ಲ, ಅವರ ತಂದೆ ತಾಯಿಯ ಹೆಂಡತಿಯ ಯಾರಾದರೂ ಹಾಸ್ಪಿಟಲೈಸ್ ಆದರೆ ಅವರಿಗೆ ದುಡ್ಡು ಕೊಡುವ ಪರಿಸ್ಥಿತಿ ಇಲ್ಲ, ಬೇಡುವಂಥ ಪರಿಸ್ಥಿತಿ. ಮಳೆಗಾಲದಲ್ಲಿ ಬೊಂಬೈಗೆ ಅಲ್ಲಿಗೆ ಇಲ್ಲಿಗೆ ಹೋಗಿ ಕೂಲಿನಾಲಿ ಕೆಲಸ ಮಾಡಿ ಏನಾದರೂ ಸಂಪಾದನೆ ಮಾಡುವಂಥ ಪರಿಸ್ಥಿತಿ. ಇದು ಶ್ರೇಷ್ಠ ಕಲಾವಿದರುಗಳದ್ದು. ಯಕ್ಷಗಾನ ಒಬ್ಬರಿಂದ ಆಗಲ್ಲ. ಒಂದು ಮೇಳದಲ್ಲಿ 50-60 ಜನ ಕಲಾವಿದರುಗಳಿರ್ತದೆ, ಎಲ್ಲರೂ ನೇಪಥ್ಯದವರು ಕೂಡ ಸೇರಿ. ಒಬ್ಬ ಭಾಗವತನಿಂದ, ಪಟ್ಲನಿಂದ ಒಬ್ಬನಿಂದ ಯಕ್ಷಗಾನ ಆಗಲ್ಲ. ನಾವು ಗುರುತಿಸುವುದು, ನಮಗೆ ಅಭಿಮಾನ ಇರೋ 3 ಜನರ 4 ಜನರನ್ನು ನಾವು ಗುರುತಿಸ್ತೇವೆ. ಆದರೆ ಅದಕ್ಕಿಂತ ಹಿಂದೆ ಕೆಲಸ ಮಾಡುವಂಥ ಎಷ್ಟೋ ಕಲಾವಿದರುಗಳು ಬೇಡುವಂಥ ಪರಿಸ್ಥಿತಿ ಇರುತ್ತೆ. ಅವರನ್ನು ನೋಡುವವರು ಯಾರು? ಇಂಥ ಸಂದರ್ಭದಲ್ಲಿ ಅವರ ಕಣ್ಣೀರನ್ನು ಕಾಣಲಿಕ್ಕೆ ಆಗದೆ ನಾನು ಸ್ಥಾಪಿಸಿದಂಥ ಫೌಂಡೇಶನ್ ಏನು ಮಾಡಿತು ಅಂತ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇಂತಹ ದಾನಿಗಳು ಶಶಿಧರ ಶೆಟ್ಟಿ ಅಂತವರು, ಕನ್ಯಾನ ಸದಾಶಿವ ಶೆಟ್ಟಿ ಅಂತವರು, ಬಂಜಾರ ಪ್ರಕಾಶ್ ಶೆಟ್ಟರ್ ಅಂತವರು, ದಿವಾಕರ್ ರಾವ್ ಅಂತವರು, KD ಶೆಟ್ಟಿ ಅಂತವರು, ನಮ್ಮ ಅಮೆರಿಕದ ಶಾರದಾ ಪ್ರಸಾದ್ ಸರ್ ಅಂತವರು, ಅಂತಹ ಅನೇಕ ದಾನಿಗಳ ಒಂದು ಸುಮನಸ್ಕ ಹೃದಯದಿಂದಾಗಿ ಇದು ಇಲ್ಲಿವರೆಗೆ ಬೆಳೆದು ನಿಂತಿದೆ. ದೆಹಲಿಯಲ್ಲಿ ಸುಮಾರು 10 ವರ್ಷಗಳಿಂದ ಕೂಡ ನಮ್ಮ ಯಕ್ಷಗಾನ ಕಾರ್ಯಕ್ರಮ ನಮ್ಮ ಫೌಂಡೇಶನ್ ನಂತರದಿಂದ ಆಗ್ತಾ ಇದೆ.
ವಸಂತಣ್ಣ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇಂಥ ಪ್ರದೇಶದಲ್ಲಿ ಕೂಡ ನಿರಂತರವಾಗಿ ನಿರಂತರವಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮಗಳನ್ನು ಕಲಾವಿದರನ್ನು ಕರೆಸಿ ಮಾಡಬೇಕಿದ್ರೆ ಎಷ್ಟು ಜನರನ್ನು ಸಂಪರ್ಕಿಸ್ತಾರೆ, ಎಷ್ಟು ಕಷ್ಟಪಡ್ತಾರೆ. ಹಾಗಾಗಿ ವಸಂತಣ್ಣ, ನಮಗೆ ನಿಮಗೆ ಕೊಡಲಿಕ್ಕೆ ಏನಿಲ್ಲ ಅಣ್ಣ. ನಮ್ಮ ಮೇಲಿನ ಅಭಿಮಾನ ಅದು ಎರಡನೇದ್ದು. ಅವರು ಮಾಡೋದು ಕಲೆಯ ಮೇಲಿನ ಅಭಿಮಾನದಿಂದ. ಈ ಕಲೆಗೋಸ್ಕರ ನೀವೆಲ್ಲ ಇಷ್ಟು ಮಾಡ್ತೀರಿ, ನಾವೊಂದು ಇಂತಹ ಭಾರತದ ಹೃದಯ ಭಾಗದಲ್ಲಿರುವಂಥ ದೆಹಲಿಯಲ್ಲಿ ಇದ್ದುಕೊಂಡು ಈ ಸಂಸ್ಥೆಯ ಒಂದು ಕಾರ್ಯಕ್ರಮವನ್ನು ನಮಗೆ ಮಾಡಲಿಕ್ಕೆ ಆಗುವುದಿಲ್ವ ಅಂತ ಅವರ ತುಮುಲವನ್ನು ತೋಡಿಕೊಳ್ತಾರೆ. ಒಂದು ವರ್ಷಕ್ಕೆ ಒಂದು ಕಾರ್ಯಕ್ರಮವನ್ನು ನಮಗೆ ಮಾಡಲಿಕ್ಕೆ ಕಷ್ಟ ಆದರೆ ಇಷ್ಟು ಜನ ನಾವು ದೆಹಲಿಯಲ್ಲಿ ಇರ್ತೇವೆ, ಏನಾದರೂ ನಾವು ಮಾಡ್ತೇವೆ ಸತೀಶ್ ಅಣ್ಣ ಅಂತೇಳಿ ಪ್ರತಿ ಸಲವೂ ಬರುವಾಗೆ ಹೇಳ್ತಾರೆ. ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಬರ್ತಾರೆ. ಪಾಪ ಅವರೊಂದು ಆಫೀಸಲ್ಲಿ ದುಡಿದು ಕೂಡ ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ. ಒಂದು 2 ತಿಂಗಳಿಂದ ನಿರಂತರ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಬಂಧುಗಳೇ, ಒಂದನ್ನು ಯೋಚನೆ ಮಾಡಿ, ನಾವು ಈ ಕೋಟಿಯ ಬಗ್ಗೆ ಮಾತಾಡುವಾಗ ಕೂಡ ಈ ಘಟಕದ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಕೇಂದ್ರೀಯ ಸಮಿತಿಯಿಂದ 1 ರೂಪಾಯಿ ನಾವು ಕೊಡಲ್ಲ. ನಾವು ಕೇಂದ್ರೀಯ ಸಮಿತಿ ಕೊಟ್ಟು ಇಲ್ಲಿ ಕಾರ್ಯಕ್ರಮವನ್ನು ಮಾಡೋದಲ್ಲ. ಇದು ಸ್ಪಷ್ಟವಾಗಿ ಗೊತ್ತಿರಬೇಕು ತಮಗೆಲ್ರಿಗೂ. ಅಂದರೆ ಇಂಥವರು ಕೋಟಿ ನಮಗೆ ಕೇಂದ್ರ ಸಮಿತಿಗೆ ದುಡ್ಡು ಕೊಡ್ತಾರೆ. ಇವರು ದೆಹಲಿಯಲ್ಲಿ ಹೋಗಿ, ಅಮೆರಿಕದಲ್ಲಿ ಹೋಗಿ, ಮತ್ತೊಂದು ಕಡೆ ಹೋಗಿ ಇವರ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ ತಪ್ಪು ಅಭಿಪ್ರಾಯ ದಯವಿಟ್ಟು ತಾಳಬೇಡಿ. ಈ ಘಟಕದಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ನಂತರ ಅದರಲ್ಲಿ 1000ವೋ 1,00,000ವೋ ಏನು ಉಳಿದ್ರೂ ಕೂಡ ವಸಂತ ಶೆಟ್ಟಿಯವರು ಹಾಗೂ ಈ ದೆಹಲಿ ಘಟಕದ ಇಡೀ ತಂಡ ಕೇಂದ್ರ ಸಮಿತಿಗೆ ಕೊಡ್ತದೆ ಹೊರತು ಕೇಂದ್ರ ಸಮಿತಿ 1 ರೂಪಾಯಿಯಲ್ಲಿ ಕೊಡಲ್ಲ. ಇಲ್ಲಿ ಎಲ್ಲ ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳು ಮೇಲೆ ಇದ್ದಾರೆ, ಇಲ್ಲಿ ಕೆಳಗೆ ಬಂದಿದ್ದಾರೆ ನೋಡಿ. ಮುಂಬೈಯಿಂದ ಕರ್ನೂರು ಮೋಹನ್ ರೈ ಅವರು ಬಂದಿದ್ದಾರೆ, ಚರಣ್ ರಾಜ್ ಅವರಿದ್ದಾರೆ, ರವಿ ಶೆಟ್ಟಿ ಅಶೋಕನಗರ್ ಇದ್ದಾರೆ, ಕೃಷ್ಣ ಶೆಟ್ಟಿ ತಾರಾಮಾರ್ ಇದ್ದಾರೆ, ಪ್ರದೀಪ್ ಆಳ್ವರಿದ್ದಾರೆ, CA ವೃಂದಾ ಕೊನ್ನಾರ್ ಅವರಿದ್ದಾರೆ, ಶಶಿಧರ್ ಶೆಟ್ಟಿಯವರ ಇಡೀ ಫ್ಯಾಮಿಲಿ ಇದೆ. ಇವರೆಲ್ಲ ಊರಿಂದ ಬಂದಿದ್ದಾರೆ. ಆದರೂ ಸ್ವಂತ ಖರ್ಚಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಅವರ ಸ್ವಂತ ಖರ್ಚು ಮಾಡಿ ಪ್ರತಿಯೊಬ್ಬರು ಬಂದಿದ್ದಾರೆ. ಯಾರು ಟ್ರಸ್ಟಿಂದ 1 ರೂಪಾಯಿ ತಗೊಂಡು ಬಂದವರಲ್ಲ. ಇವತ್ತಿನ ಎಲ್ಲ ಖರ್ಚುಗಳನ್ನು ವಸಂತ ಶೆಟ್ಟಿಯವರು ಅವರು ಡೋನರ್ಸ್ಗಳನ್ನು ರೆಡಿ ಮಾಡಿ ಅವರು ನೋಡಿ ಇಲ್ಲಿಯನ್ನು ಮಾಡಿದ್ದದನ್ನು. ಈ ಸ್ಪಷ್ಟನೆ ನಾನು ಕೊಡದೇ ಇದ್ದರೆ ತಪ್ಪಾಗುತ್ತೆ. ಆದ ಕಾರಣ ಬಂಧುಗಳೇ, ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕಂತ ಹೇಳಿದರೆ ಟ್ರಸ್ಟಿನ ಮೇಲೆ ಒಬ್ಬ ಅಭಿಮಾನ ಇಟ್ಟು 1 ರೂಪಾಯಿ ದುಡ್ಡು ಕೊಟ್ಟರು ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಆಡಂಬರ ಮಾಡಿ ನಾವು ಆ ದುಡ್ಡನ್ನು ಖರ್ಚು ಮಾಡೋದಿಲ್ಲ. ಅದರ 1 ರೂಪಾಯಿ ಕೂಡ ಆಸಕ್ತ ಕಲಾವಿದರಿಗೇ ಹೋಗಬೇಕು, ಆ ನಿಜವಾದ ಕಲೆಗೆ ಸಲ್ಲಬೇಕೆನ್ನುವ ಉದ್ದೇಶದಿಂದ ನಾವೆಲ್ಲರೂ ವಾಲಂಟಿಯರಾಗಿ ಅದರಲ್ಲಿ ದುಡಿತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ವಾಲಂಟಿಯರಾಗಿ ದುಡಿತಾ ಇದ್ದೇವೆ. 1 ರೂಪಾಯಿ ಕೂಡ ಯಾರೂ ಅದರಿಂದ ತಗೊಳ್ಳಲ್ಲ. 10 ವರ್ಷ ಈ ಸಂಸ್ಥೆಗೆ ಆಯಿತು ನೋಡಿ. ಅದರ ಎಲ್ಲ ಆಡಿಟ್ ನೋಡುವವರು CA ಸುದೇಶ್ ಕುಮಾರ್ ರೈ ಅವರು. ಎಲ್ಲ ಪ್ರತಿಯೊಂದು ಆಡಿಟನ್ನು, ಪ್ರತಿಯೊಂದು ಕೆಲಸ ಕಾರ್ಯಕ್ರಮಗಳು, ಪ್ರತಿಯೊಂದು ಅಲ್ಲಿ ನಮ್ಮ ಮೀಟಿಂಗ್ಗಳು ಆಗ್ತಾ ಇರೋದು ಅವರ ಆಫೀಸಲ್ಲಿ. ಚಾ ತಿಂಡಿಯ ಖರ್ಚು ಸಹ ಆಡಿಟ್ನ ಎಲ್ಲ ಖರ್ಚು ಅವರೇ ನೋಡುವುದು. 1 ರೂಪಾಯಿ ಟ್ರಸ್ಟಿಂದ ತಗೊಳ್ಳೋಣ. ಆ ಮೀಟಿಂಗ್ನ ಚಾ ತಿಂಡಿಯ ಖರ್ಚು ಕೂಡ ಪ್ರತಿ ವರ್ಷಕ್ಕೆ ಒಂದು 100ರಿಂದ 200 ನಮ್ಮ ಮೀಟಿಂಗ್ ಆಗುತ್ತೆ. ಅಲ್ಲಿ ಪ್ರತಿಯೊಂದನ್ನು ನೋಡೋದು CA ಅವರು. ಹಾಗಾಗಿ ಪುರುಷೋತ್ತಮ ಭಂಡಾರಿಗಳು ಎಲ್ಲ ಪ್ರತಿಯೊಬ್ಬರು ಕೂಡ ಇದ್ದಾರೆ, ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ವಸಂತ ಶೆಟ್ಟಿಯವರ ಈ ಶ್ಲಾಘನೆಗೋಸ್ಕರ, ಅವರು ಈ ಕಷ್ಟಕ್ಕೋಸ್ಕರ ನಾನು ನಿಮ್ಮಲ್ಲಿ ಬೇಡ್ತಾ ಇರೋದು, ದಯವಿಟ್ಟು ಪ್ರತಿಯೊಬ್ಬರು ಎದ್ದು ನಿಂತು ವಸಂತ ಶೆಟ್ಟಿಯವರಿಗೆ ಹಾಗೂ ನಮ್ಮ ಇಡೀ ದೆಹಲಿ ಘಟಕದ ತಂಡಕ್ಕೆ ಒಂದು ಜೋರಾದ ಕೈಚಪ್ಪಾಳೆ ಸಲ್ಲಲೇಬೇಕು. ನಾವು ಶಾಲು ಹಾಕಿ ಪುಷ್ಪ ಕೊಟ್ಟು ನಿಮ್ಮನ್ನು ಚೇರಲ್ಲಿ ಕೂತ್ಕೊಳಿಸಿ ನಾವು ಸನ್ಮಾನ ಮಾಡಲ್ಲ ಸರ್. ಯಾಕೆಂದರೆ ನೀವು ಕಲೆಯ ಮೇಲೆ ಇಟ್ಟಿರುವ ಪ್ರೀತಿ, ನಮ್ಮ ಮೇಲಿರುವ ಪ್ರೀತಿಗೆ ನಾವು ಎಷ್ಟು ಆಭಾರಿಗಳಾದರೂ ಸಾಲದು. ಅದಕ್ಕಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ. ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, ನಾಗರಾಜ್ ಸರ್, ದೀಪ್ತಿ ಅಕ್ಕ, ಎಲ್ರಿಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಅರ್ಪಿಸಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳುತ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ದೆಹಲಿ ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ವಸಂತ್ ಶೆಟ್ಟಿ ಬೆಳ್ಳಾರೆಯವರ ಮಾತುಗಳನ್ನು ಕೇಳೋಣ. ಸಮಸ್ತ ದೆಹಲಿಯ ಯಕ್ಷಾಭಿಮಾನಿಗಳಿಗೆ ಶುಭ ಸಂಜೆ. ಯಕ್ಷಧ್ರುವ ಪಟ್ಲ ಅಂದರೆ ನಮಗೆ ಸತೀಶಣ್ಣ ಅಂದರೆ ಯಕ್ಷಧ್ರುವ ಪಟ್ಲ. ನಾವು ಈ ಕಾರ್ಯಕ್ರಮವನ್ನು ಸತೀಶ್ ಶೆಟ್ಟಿಯವರ ಅಭಿಮಾನದ ಜೊತೆಗೆ ಅವರು ಮಾಡ್ತಾ ಇರುವಂತಹ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ ಅದನ್ನು ಗುರುತಿಸಿಕೊಂಡು ನಾವು ನಿಮ್ಮ ಜೊತೆಗೆ ಇದ್ದೇವೆ ಎನ್ನುವ ಒಂದು ಸಂದೇಶವನ್ನು ಅಷ್ಟೇ ಕೊಡ್ತಾ ಇದ್ದೇವೆ. ಯಾಕಂದರೆ ರಾಜಧಾನಿ ದೆಹಲಿಯಲ್ಲಿ ಸರಿಸುಮಾರು 80ರಿಂದ 90% ಜನಗಳು ಸರಕಾರಿ ಸೇವೆಯಲ್ಲಿರುವರು. ಇನ್ನುಳಿದ ಒಂದು 10% ಜನಗಳು ನನ್ನ ಹಾಗೆ ಖಾಸಗಿ
ಕಂಪೆನಿಗಳಲ್ಲಿ ಕೆಲಸ ಮಾಡುವವರು. ಹಾಗಾಗಿ ಬಾಂಬೆ, ಪೂನಾ, ಬರೋಡಾ ಅಲ್ಲಿ ಮಾಡಿದ ಹಾಗೆ ನಮಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಿಮಗೆ ಸತ್ಯ ಹೇಳ್ತೇನೆ, ನಿಮಗೆಲ್ಲ ಗೊತ್ತು, ನಾವು ಒಂದು ಕಾರ್ಯಕ್ರಮ ಪಟ್ಲ ಸಂಭ್ರಮ ಮಾಡಿದರೆ ಜೇಬಿಯಿಂದ ಏನಿಲ್ಲ ಅಂದರೂ ಒಂದು 2-2.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ದಾನಿ ಅವರು ಕೊಟ್ಟದ್ದು ಬಿಟ್ಟು. ಯಾಕಂದರೆ ಆ ಖರ್ಚುಗಳು ಗೊತ್ತಾಗೋದಿಲ್ಲ, ಅಥವಾ ಆಗುವ ಖರ್ಚುಗಳನ್ನು ನಾವು ಲೆಕ್ಕ ಇಟ್ಟುಕೊಂಡು ಹೋಗಲಿಕ್ಕೂ ಆಗೋದಿಲ್ಲ. ಯಾಕಂದರೆ ನಮಗೆ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಅದು ಸುಸೂತ್ರವಾಗಿ ನಡಿಬೇಕು ಎನ್ನುವ ಕಾರಣಕ್ಕಾಗಿ. ಗ್ರಾಮೀಣ ಪ್ರದೇಶದಿಂದ ಬಂದಂಥ ನನಗೆ ಕಷ್ಟ ಎಂದರೆ ಏನು, ಬಡತನ ಎಂದರೆ ಏನು, ನನಗೆ ಅದರ ಅರಿವು ಇದೆ. ಬಹುಶಃ ಆ ಕಾರಣದಿಂದ ನಾನು ಇದರಲ್ಲಿ ತೊಡಗಿಕೊಂಡಿದ್ದೇನೆ. ಇಲ್ಲಿ ತೊಡಗಿಕೊಂಡವರು ಎಲ್ಲರೂ ಕೂಡ, ಸತೀಶಣ್ಣ ಇರ್ಬೋದು, ತುಂಬ ಬಡತನದಿಂದ ಬಂದವರು, ಪಂಪ್ ಸೆಟ್ ರಿಪೇರಿ ಮಾಡ್ತಾಯಿದ್ರು, ಸರಸ್ವತಿ ಒಲಿಯಿತು ಭಾಗವತರಾದರು, ಜನರು ಮೆಚ್ಚಿದರು, ಎಲ್ರಿಗೂ ಸತೀಶಣ್ಣ ಆದರು. ನಮ್ಮ ಶಶಿಧರ್ ಶೆಟ್ಟಿ ಬರೋಡ ಅವರು ಅತ್ಯಂತ ಕಡುಬಡತನದಿಂದ ಊರನ್ನು ಬಿಟ್ಟು ಹೋಗಿ ಅತ್ಯಂತ ಪರಿಶ್ರಮದಿಂದ, ಯಾರ ಮಂಡೆ ಹೊಡೆದಲ್ಲ, ಪರಿಶ್ರಮದಿಂದ ಕೆಲಸ ಮಾಡಿ ಇವತ್ತು ದೊಡ್ಡ ಉದ್ಯಮವಾಗಿ ಬೆಳೆದಿದ್ದಾರೆ. ನಮಗೆ ಹೆಮ್ಮೆ ಅನ್ನಿಸ್ತದೆ. ನೀವು ನೋಡಿರ್ಬೋದು, ಪಟ್ಲ ಸತೀಶಣ್ಣ, ಶಶಿಧರ್ ಶೆಟ್ಟಿ ಬರೋಡ ಅಥವಾ ವಸಂತ್ ಶೆಟ್ಟಿ ಬೆಲ್ಲಾರೆ, ನಾವೆಲ್ಲರೂ ಎಲ್ಲಿಂದ ಬಂದಿದ್ದೇವೆ ಅಲ್ಲಿಯೇ ಇದ್ದೇವೆ, ಇವತ್ತಿಗೂ ಅಲ್ಲಿಯೇ ಇದ್ದೇವೆ. ನಾವು ಕಳೆದ ಬಾರಿ ಶ್ರೀನಗರ ಮತ್ತು ಜಮ್ಮು ಕಾಶ್ಮೀರದ ವೈಷ್ಣೋದೇವಿಯಲ್ಲಿ ಕಾರ್ಯಕ್ರಮವನ್ನು ದೆಹಲಿ ಘಟಕ ಕೊಟ್ಟಾಗ ನನಗೆ ಅಷ್ಟರವರೆಗೆ ಗೊತ್ತಿರಲಿಲ್ಲ. ಶಶಿಧರ್ ಶೆಟ್ಟಿಯವರು ನಮ್ಮ ಜೊತೆಗೆ ಇದ್ದರು, ಎರಡು ಕಡೆಗೂ ಬಂದರು, ಕಲಾವಿದರೊಟ್ಟಿಗೆ ಇದ್ದರು, ಕಲಾವಿದರೊಟ್ಟಿಗೆ ಕೂತು ಊಟ ಮಾಡಿದರು, ಎಲ್ಲೆಲ್ಲಿ ಓಡಾಡಿ ಅವರ ಬೇಕು ಬೇಡಗಳನ್ನು ಕೇಳಿದರು. ನಮಗೆ ಗೊತ್ತೇ ಇಲ್ಲ ಅವರೊಟ್ಟಿಗೆ ಒಂದು 2,000 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂಥ ಒಂದು ವ್ಯಕ್ತಿತ್ವ. ನಾನು ಅದಕ್ಕೆ ಹೇಳಿದ್ದು, ಯಾರು ಎಲ್ಲಿ ಒಳ್ಳೆಯ ಕೆಲಸಕ್ಕೆ ಸ್ಪಂದಿಸ್ತಾರೆ ಅದಕ್ಕೆ ಅವರಿಗೆ ಅದರ ಅರಿವು ಇರ್ತದೆ. ಅವರು 2 ಕೋಟಿ ಕೊಟ್ಟಿದ್ದರೆ ಅವರ ಎಲ್ಲ, ಈಗ ಪಟ್ಲ ಸತೀಶ್ ಶೆಟ್ಟರು ಹೇಳಿದ್ರಲ್ಲ, ಕಲಾವಿದರು ಎಷ್ಟು ಕಷ್ಟದಲ್ಲಿ ಇದ್ದರು ಅದನ್ನೆಲ್ಲ ಅವರು ಕಣ್ಣಾರೆ ನೋಡಿದ್ದಾರೆ. ಹಾಗಾಗಿ 2 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಹೊರತು ಅದನ್ನು ಯಾರಿಗೂ ಹೇಳೋದಿಲ್ಲ. ಸತೀಶಣ್ಣ ಅಥವಾ ನಾವುಗಳು ಹೇಳ್ತೇವೆ ಹೊರತು ಅವರು ಯಾರಿಗೂ ಹೇಳೋದಿಲ್ಲ. ನನಗೆ ಇನ್ನೂ ನೆನಪಿದೆ, ಕಳೆದ ಬಾರಿ ಕಾಶ್ಮೀರದಿಂದ ವಾಪಸ್ ಬರಬೇಕಾದ್ರೆ ಶ್ರೀನಗರದಿಂದ ಇಲ್ಲಿ ಏರ್ಪೋರ್ಟಲ್ಲಿ ಅವ್ರಿಗೇನೋ ಟಿಕೆಟೇನೋ ಬುಕ್ ಮಾಡಿದ್ದೆ. ನಾನು 50,000 ರೂಪಾಯಿ ತೆಗೆದು ನನಗೆ ಕೊಟ್ಟರು, ನಾನು ತಗೊಳ್ಳಿಲ್ಲ. ಆದರೆ ಅದನ್ನು ಬಿಡಲಿಲ್ಲ. ಅದರ ನಂತರ ಪ್ರಭಾಕರ್ ಶೆಟ್ಟರಿಗೆ ಹೇಳಿ ನನ್ನ ಅಕೌಂಟಿಗೆ ಹಾಕಿಸಿದ್ರು. ಅಂದರೆ ಆ ರೀತಿಯ ಒಂದು ಸಿನ್ಸಿಯರಿಟಿ ಮತ್ತು ಹಾನೆಸ್ಟಿ ಇದ್ದರೆ ಮಾತ್ರ ಯಕ್ಷಧ್ರುವ ಪಟ್ಲದಂಥ ಒಂದು ಸಂಸ್ಥೆ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಆ ಯಶಸ್ವಿಯ ಜೊತೆಗೆ ಜನರಿಗೆ ಭರವಸೆ ಇದ್ದರೆ ಮಾತ್ರ ಈ ರೀತಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ, ಸಮಾಜಕ್ಕೆ ಏನಾದರೂ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನನಗೆ ಖುಷಿ ಅನ್ನಿಸ್ತದೆ, ಕೆಲವು ಸೀಟ್ ಖಾಲಿ ಇದ್ದರೂ ಕೂಡ 2 ಗಂಟೆಗೆ ಆರಂಭ ಮಾಡಿದ್ದೇವೆ. ಯಕ್ಷಗಾನಕ್ಕೆ ಬಂದು ಕೂತವರು ಭಾಷಣವನ್ನು ಕೇಳ್ತಾರೆ ಅಂತಲೂ ಧೈರ್ಯ ಇದೆ ನನಗೆ. ಯಾಕೆಂದರೆ ಯಕ್ಷಗಾನದಲ್ಲಿ ನೀವು ಕೇಳುವುದೇ ಮಾತನ್ನು. ಇದು ಬೇರೆ ಯಾವುದಾದ್ರೆ ಸೆಮಿನಾರ್ ಆಗಿದ್ದರೆ ಇದರಲ್ಲಿ 15-20ರಿಂದ ಜಾಸ್ತಿ ಜನ ಇರಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಇದು ಯಕ್ಷಗಾನದ ತಾಕತ್ತು ಮತ್ತು ಯಕ್ಷಗಾನವನ್ನು ಕೇಳುಗರ ಮನೋಭಾವನೆ ಅದು. ನಾನು ಪಟ್ಲ ಯಕ್ಷಧ್ರುವ ಪಟ್ಲ ದೆಹಲಿ ಘಟಕದ ಅಧ್ಯಕ್ಷನಾಗಿ ಕೆಲವು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸತೀಶಣ್ಣನಿಗೂ ಹೇಳಲಿಲ್ಲ ನಾನು. ನಾವೆಲ್ಲರೂ ಸೇರಿ ಇದು ನನ್ನ ಅಧ್ಯಕ್ಷತೆಯ ಕೊನೆಯ ಕಾರ್ಯಕ್ರಮ.
ಯಾಕೆಂದ್ರೆ ನಾನು ಅದರ ಜೊತೆಗೆ ಇರ್ತೇನೆ. ಮುಂದಿನ ಅಧ್ಯಕ್ಷರಾಗಿ ನಾವು ನಮ್ಮ ಆತ್ಮೀಯ ಮತ್ತು ಸರಳ ಸಜ್ಜನಿಕೆಯ ಡಾಕ್ಟರ್ ನಿರಂಜನ ನಾಯ್ಕ ಅವರನ್ನು ನಾವುಗಳು ಆಯ್ಕೆ ಮಾಡಿಕೊಂಡಿದ್ದೇವೆ. ಫೋರ್ಟಿಸಿನ ಡೈರೆಕ್ಟ್ರು, ಕ್ಯಾನ್ಸರ್ ಸ್ಪೆಷಲಿಸ್ಟು, ತುಂಬ ಒಳ್ಳೆಯ ಸಜ್ಜನ. ಅವರ ಜೊತೆಗೆ ಮುಂದಿನ ಟೀಮ್ ಏನು ಎನ್ನುವುದನ್ನು ನಾವು ನಿಮಗೆ ತಿಳಿಸ್ತೇವೆ. ಯಾರು ಕೂಡ ಒಂದು ಸಂಸ್ಥೆಯಲ್ಲಿ ನಿರಂತರವಾಗಿ ಇರಬಾರದು, ಅದು ನಿಂತ ನೀರಾಗಿ ಆಗುತ್ತೆ. ನಾವು ಅದನ್ನು ಬಿಟ್ಟು ಕೊಟ್ಟರೂ ಕೂಡ ನಾವು ಪದವಿಯನ್ನು ಬಿಟ್ಟು ಕೊಡ್ತೇವೆ ಹೊರತು ಕೆಲಸ ಮಾಡೋದನ್ನು ಬಿಟ್ಟು ಕೊಡುವುದಿಲ್ಲ. ನಾವು ಅಧ್ಯಕ್ಷರಾಗಿಯೇ ಕೆಲಸ ಮಾಡ್ತೇವೆ. ಹಾಗಾಗಿ ಹೊಸತನದ ಇದು ಅರಿವು ಎಲ್ರಿಗೂ ಇರಬೇಕು. ಹೊಸತನ ಬಂದರೆ ಮಾತ್ರ ಬೆಳವಣಿಗೆಗಳು ಸಾಧ್ಯತೆ ಆಗುತ್ತೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೋಟಿಗಟ್ಟಲೆ ಬಾಂಬೆ, ಬರೋಡಾ ಅಥವಾ ಪುಣೆ ಅಥವಾ ಅಮೆರಿಕದಿಂದ ಹರಿದು ಬಂದಿದೆ. ದೆಹಲಿಯಿಂದ ಏನೂ ಬಂದಿಲ್ಲ. ಆದರೆ ನಮ್ಮ ಭಾರತದ ಎಡಿಷನಲ್ ಸಾಲಿಸಿಟರ್ ಜನರಲ್ ಆಗಿದ್ದಂಥ KN ಭಟ್ ಅವರು ಇಲ್ಲಿ ಡೆಲ್ಲಿಯಲ್ಲಿದ್ದಾಗ 1 ಲಕ್ಷ ರೂಪಾಯಿ ಕೊಟ್ಟು ಟ್ರಸ್ಟಿ ಆಗಿದ್ದಾರೆ. ನಿನ್ನೆಲ್ಲ ಮೊನ್ನೆ ಫೋನ್ ಮಾಡಿದರು ನನಗೆ. ಅವರು ಅತ್ಯಂತ ಹಿರಿಯರು. ಅದು ಬಿಟ್ಟರೆ ಶಿವಪ್ರಸಾದ್ ಶೆಟ್ಟಿ ಅವರು ಇದರ ಟ್ರಸ್ಟಿ ಆಗಿದ್ದಾರೆ. ತದನಂತರ ಕೆಂಪೇಗೌಡ ಫೌಂಡೇಶನ್ 1 ಲಕ್ಷ ರೂಪಾಯಿ ಕೆಲವು ವರ್ಷಗಳ ಹಿಂದೆ ನಮ್ಮ ಕೆಲಸ ಕಾರ್ಯಗಳಿಗೆ ನೀಡಿದ್ದು ಬಿಟ್ಟರೆ ಆ ರೀತಿಯ ದೇಣಿಗೆಗಳು ಟ್ರಸ್ಟಿಗೆ ಬಂದಿಲ್ಲ. ನನ್ನ ಕಳಕಳಿಯ ವಿನಂತಿ ಏನಂದರೆ, ದೆಹಲಿಯಿಂದ ಒಂದು 10-25 ಟ್ರಸ್ಟಿಗಳಾದರೆ ಆಗಲೇಬೇಕು ಮುಂದಿನ ದಿನಗಳಲ್ಲಿ. ಇವತ್ತಿನ ದಿವಸದಲ್ಲಿ ದೆಹಲಿಯಲ್ಲಿ ಕೆಲಸ ಮಾಡುವವರಿಗೆ 1 ಲಕ್ಷ ರೂಪಾಯಿ ದೊಡ್ಡ ಸಂಗತಿ ಅಲ್ಲ ಅಂತ ಭಾವಿಸ್ತೇನೆ ನಾನು. ನಾವೇ ಕೊಡಬೇಕು ಅಂತಲ್ಲ, ನಾವು ಮಾಡಿ ಒಟ್ಟು ಸೇರಿ ಕೂಡ ಕೊಡಬಹುದು. ಇಂತಹ ಪೂರಕವಾದ ಸ್ಪಂದನೆ ನಿಮ್ಮಿಂದ ಬರಲಿ ಅಂತ ನಾನು ಟ್ರಸ್ಟಿನ ಪರವಾಗಿ ಪಟ್ಲ ಸತೀಶನ ಆತ್ಮೀಯನಾಗಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ಏನು ಅಂದರೆ, ಇನ್ನೊಂದು ಯಾವಾಗ ಸಾಧ್ಯತೆ ಇದೆ ಅಂದರೆ, ಭಾಳಷ್ಟು ಜನ ರಿಟೈರ್ಮೆಂಟ್ ಆಗಿ ಹೋಗ್ತಾರೆ, ಒಂದು ಒಳ್ಳೆಯ ಹಣ ಸಿಗುತ್ತೆ, ಆಗ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಈ ಬಾರಿಯ ಪಟ್ಲ ದಶಮ ಸಂಭ್ರಮ ಯಾಕೆ ಡೆಲ್ಲಿಯಲ್ಲಿ ಮಾಡಿದ್ವಿ? ದಶಮ ಸಂಭ್ರಮ ಆ್ಯಕ್ಚುಲಿ ನಮ್ಮ ಕೇಂದ್ರ ಘಟಕದ್ದು. ಕೇಂದ್ರ ಘಟಕದ ಆರಂಭ ಆಗಿ 10 ವರ್ಷ ಆಗಿ ಈಗಾಗಲೇ ವಿಜೃಂಭಣೆಯಿಂದ ಮಂಗಳೂರಲ್ಲಿ ಲಕ್ಷಗಟ್ಟಲೆ ಜನರು ಸೇರಿ ಅದು ಆಚರಣೆ ಆಗಿದೆ. ದೆಹಲಿಯಲ್ಲಿ ನಾವು ದಶಮ ಸಂಭ್ರಮ ಮಾಡುವ ಮೂಲಕ 10 ವರ್ಷದಲ್ಲಿ ಪಟ್ಲ ಸತೀಶ್ ಶೆಟ್ಟಿಯವರು ಅಂದರೆ ಯಕ್ಷಧ್ರುವ ಪಟ್ಲ ಏನು ಮಾಡಿದೆ ಎನ್ನುವುದನ್ನು ಎಲ್ರಿಗೂ ತಿಳಿಸಬೇಕು ಎನ್ನುವ ಒಂದು ಹಂಬಲದಿಂದ ಇದನ್ನು ಇಲ್ಲಿ ಮಾಡಿದ್ದೇವೆ. ಒಂದು. ಎರಡನೇದು, ಈ ರೀತಿಯ ಕಾರ್ಯಕ್ರಮವನ್ನು ಇಲ್ಲಿಂದ ನಾವು ಆರಂಭ ಮಾಡಿದ್ದು ಎಲ್ಲ ಘಟಕಗಳು ದಶಮ ಸಂಭ್ರಮವನ್ನು ಮಾಡಲಿ ಎನ್ನುವ ಒಂದು ಸುಳಿವನ್ನು ಇಲ್ಲಿ ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಮಾಡಬೇಕಾದರೆ ನಾನು ನನ್ನ ಆತ್ಮೀಯ ಒಬ್ಬರಲ್ಲಿ ಕೇಳಿದಾಗ ಯಾರನ್ನು ಕರಿಬಹುದು ಅಂತ ಕೇಳಿದೆ. ನಾವು ದೆಹಲಿಯ ಅಂದರೆ ಇಲ್ಲಿಯವರೆಗೂ ಗೊತ್ತಾಗಬೇಕು. ಒಂದೆರಡು ಹೆಸರು ಹೇಳಿದ ಮೇಲೆ ಬಾನ್ಸುರಿ ಸ್ವರಾಜ್ ಅವರನ್ನು ಕರಿಬಹುದಾ ಅಂತ ಕೇಳಿದೆ. ನನ್ನ ಆಯ್ಕೆ ಅದು ಆಗಿತ್ತು. ಯಾಕೆಂದರೆ 82, 83 ಇರಬೇಕು. 83 ನಾನು ಇಲ್ಲಿ ಪಕ್ಕದ ಸಂಗಮ್ ಬಿಲ್ಡಿನ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ. ಹಿಂದೂಸ್ತಾನ್ ಟೈಮ್ಸಲ್ಲಿ ಒಂದು ಚಿಕ್ಕ ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಸುಷ್ಮಾ ಸ್ವರಾಜ್ ಅವರು ಕಂಟೆಸ್ಟ್ ಮಾಡಲಿಕ್ಕೆ, ಅಂದರೆ ಜನತಾ ಪಾರ್ಟಿಯಿಂದ ಆಗ ನಾನು ಜನತಾ ಪಾರ್ಟಿಯ ತುಂಬ ದೊಡ್ಡ ಸಪೋರ್ಟರ್. ಯಾಕಂದರೆ ತುರ್ತು ಪರಿಸ್ಥಿತಿಯ ವಿರೋಧಿ ನಾನು.
ಆಗ ಜಾರ್ಜ್ ಫೆರ್ನಾಂಡಿಸು, ವಾಜಪೇಯಿಯವರು, ಸ್ಟೀಫನ್ ಅಂದರೆ ಒಳ್ಳೆಯ ಮಾತುಗಾರರು. ಪಕ್ಷ ಯಾವುದೇ ಇರಲಿ, ನಮ್ಮ ದಕ್ಷಿಣ ದೆಹಲಿಯ ಸಂಸದರಾಗಿದ್ದಂಥ ಸ್ಟೀಫನ್ನ ಮಾತುಗಳು ಅದನ್ನು ನಾವು ಪದೇ ಪದೇ ಓದ್ತಾ ಇದ್ದೆ. ಪುತ್ತೂರಲ್ಲಿ ವಾಜಪೇಯಿಯವರು ಬಂದರೆ ನಾನು ಮನೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೆ. ಸುಷ್ಮಾ ಸ್ವರಾಜನ್ನು ನಾನು ಆಗಾಗ ಹೇಳೋದು ಇದೆ, ಮಹಿಳೆಯರ ವಾಜಪೇಯಿ ಅಂತ. ಒಂದು ಸಜ್ಜನ ಸರಳತೆಯ ಮಹಿಳೆ, ಒಬ್ಬ ಮಹಿಳೆ ಹೇಗಿರಬೇಕು ಅಂತ ತೋರಿಸಿಕೊಟ್ಟವರು. ಯಾವತ್ತೂ ಅವ್ಯಾಚ್ಯ ಶಬ್ದಗಳನ್ನು, ಅನ್ಪಾರ್ಲಿಮೆಂಟ್ರಿ ಇದನ್ನು ಮಾಡಿದವರೆಲ್ಲ, ಮಾತನಾಡಿದವರೆಲ್ಲ. ಎಲ್ರಿಗೂ ಮಾದರಿ ಮಹಿಳೆಯಾಗಿ ಬೆಳೆದವರು. ಯಾಕಂದರೆ ಅನಂತಕುಮಾರ್ ಜೊತೆಗೆ ನಾನು ತುಂಬ ಅತ್ಯಂತ ನಿಕಟವರ್ತಿಯಾಗಿ ಓಡಾಡಿದವನು, ಹಾಗಾಗಿ ನನಗೆ ಭಾಳಷ್ಟು ಅದರ ಅರಿವು ಇದೆ. ಅವರ ಹೆಸರು ಹೇಳಿದ ಕೂಡಲೇ ಆಯಿತು ಅಂತ ಕೇಳಿದೆ. ಅವರು ಬಾನ್ಸುರಿ ಅವರು ಒಪ್ಪಿದ್ರು. ಇವತ್ತು ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೋದಿಯವರು ಬರೋದಿದ್ದರೂ ಕೂಡ ನಮ್ಮ ಪಟ್ಲದ ಇದನ್ನೆಲ್ಲ ನೋಡಿದ ಮೇಲೆ ಅವರು ನಾನು ಬಂದೇ ಬರುತ್ತೇನೆ ಅಂತ ಬಂದಿದ್ದಾರೆ. ಅದು ಪಟ್ಲ, ಯಕ್ಷಧ್ರುವ ಪಟ್ಲಕ್ಕೆ ಸಂದ ಗೌರವ ಅಂತ ತಿಳ್ಕೊಂಡಿದ್ದೇನೆ. ಇನ್ನೊಂದು ನಾನು ಹೇಳಲೇಬೇಕು, ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು MLAಗಳಿದ್ದಾರೆ, ಅಥವಾ ಇಡೀ ಕರ್ನಾಟಕದಲ್ಲಿ ಬಹಳಷ್ಟು MLAಗಳಿವೆ. ನಾನು ಯಾರನ್ನೂ ಕರಿಬೋದಿತ್ತು, ಕರೆದು ಇದಕ್ಕೆ ಬೇಕಾದ ಖರ್ಚನ್ನು ಕೇಳಿ ಅವರಿಂದ ಮಾಡಿಸ್ಬೋದಿತ್ತು. ಯಕ್ಷಧ್ರುವ ಪಟ್ಲದ ಉದ್ದೇಶ ಅದಲ್ಲ. ಯಕ್ಷಧ್ರುವ ಪಟ್ಲ ಗುರುತಿಸುವಿಕೆ ಮಾಡೋದು. ನೀವು ಆಗಾಗಲೇ ಕೇಳಿದ ಹಾಗೆ ಕಲಾವಿದರಿಗೆ, ಕಷ್ಟದಲ್ಲಿದ್ದವರಿಗೆ ಅದನ್ನು ಮಾಡುವಂಥದ್ದು. ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಸುಳ್ಯ ತಾಲೂಕಿನಂಥ ಒಂದು ಪ್ರದೇಶದಲ್ಲಿ ನಮ್ಮ ಭಾಗೀರಥಿಯವರು MLA ಆಗಿ ಆಯ್ಕೆ ಆಗಿದ್ದಾರೆ. ಅವರ ಎದುರೇ ಹೇಳ್ತೇನೆ, ಕ್ಷಮೆ ಕೇಳಿ ಹೇಳ್ತಾ ಇದ್ದೇನೆ. ಅವರಿಗೆ MLA ಟಿಕೆಟ್ ಕೊಡುವಾಗ ಅವರಲ್ಲಿ ಸರಿಯಾದ ಒಂದು ಮನೆ ಇರಲಿಲ್ಲ. ಅವರು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಇದು ಮಾಡ್ತಾಯಿದ್ರು. ಅಂದರೆ ನಮ್ಮ ಹಾಗೆ ಕಷ್ಟದಿಂದ ಬಂದಂಥ ಒಬ್ಬ ಮಹಿಳೆ ಇವತ್ತು MLA ಆಗಿದ್ದಾರೆ ಅಂತ ಹೇಳೋದು ನಮಗೆ ಹೆಮ್ಮೆ. ಇದು 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 ಯಕ್ಷಧ್ರುವ ಪಟ್ಲದ ಗುರುತಿಸುವಿಕೆ ಮಾತ್ರ ಅಲ್ಲ, ಗೌರವ ಕೊಡುವುದು ಅಂದರೆ ಹೀಗೆ ಅಂತ. ನಾವು ಅವರಿಗೆ ಗುರುತಿಸೋದು ಮಾತ್ರ ಅಲ್ಲ, ಈ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಿದ್ದೇವೆ. ನಮ್ಮ ಗೌರವಾನ್ವಿತ ರಾಜೇಶ್ ಪ್ರಸಾದ್ ಅವರು, ನಾನು ಮಾಡ್ತೇನೆ ಅಂತ ಹೇಳಿದಾಗ ನಾನು ಇದ್ದೇನೆ ಅಂತ ಹೇಳಿ, ನಾನು ಬಂದೇ ಬರ್ತೇನೆ ಅಂತೇಳಿ ಅವ್ರು ನಿನ್ನೆ ಬಂದಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ವೈಷ್ಣೋದೇವಿಯಲ್ಲಿ ನಾವು ಯಶಸ್ವಿಯಾಗಿ ಮಾಡಬೇಕಾದರೆ ಅದರ ಹಿಂದೆ ನಿಂತು ನಮಗೆ ಸಂಪೂರ್ಣವಾದ ಸಹಕಾರ ಸರ್ಕಾರದ ಮೂಲಕ ಕೊಡಿಸಿ ಅದನ್ನು ಯಶಸ್ವಿಗೊಳಿಸಿದ್ದು ಅವರೇ. ಅವರು ನಿರಂತರವಾಗಿ ಅವರು ಕೇಳಿದೆ, ಸತೀಶನ್ನೇ ಬರಪಿರತ್ತಾ, ಶಶಿಧರನ್ನೇ ಖಂಡಿತ ಬರಪಿರತ್ತಾ ಅಂದರೆ ಶಶಿಧರ ಅಂದರೆ ಆ ರೀತಿಯ ಆತ್ಮೀಯತೆಯನ್ನು ಇಟ್ಟುಕೊಂಡು ನಮ್ಮ ಜೊತೆಗೆ ನಾವು ಕೇಳಿದ್ದಕ್ಕೆ ಅವರು ಬಂದಿದ್ದಾರೆ. ಬರೋಡ ಸತೀಶನ್ನು ನಾನು ಆಗ ಹೇಳಿದ ಹಾಗೆ ಬಂದರು ಆಗ ಎಲ್ಲ ಹಾಡ್ತಾ ಇದ್ದೀರಿ. ಅವರು ಹಾಡಲಿಲ್ಲ, ಹಾಡಿಸಿದ್ದಾರೆ. ಮತ್ತು ಆ ಫಿಲ್ಮನ್ನು ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದೀರಿ. ಅವ್ರ ಹತ್ರ ಕೇಳಿದಾಗ ನಾನು ಖಂಡಿತವಾಗಿ ಬರ್ತೇನೆ ಅಂದರೆ, ಆದರೆ ಒಂದು ಡೌಟ್ ಇತ್ತು. ಒಂದು 100 ಕೋಟಿ ಕೆಲವೇ ದಿನಗಳಲ್ಲಿ ಒಂದು ಚಲನಚಿತ್ರ ಮಾಡಿ 100 ಕೋಟಿಯನ್ನು ದಾಖಲೆ ಮಾಡಿದವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾರಾ ಅಂತ. ಯಾಕಂದರೆ ನಾನು ಕನ್ನಡ ಶಾಲೆಯ ಆವರಣದಲ್ಲಿ ಒಂದು 3,000-4,000 ಜನ ಸೇರಿಸಿ ಕರೆಸಬೇಕು ಅವರನ್ನು. ಆ್ಯಕ್ಚುಲಿ ಅಂತಹ ಗೌರವ ಅವರಿಗೆ ಸಲ್ಲಬೇಕು. ಆದರೆ ಈ ಕಾರ್ಯಕ್ರಮಕ್ಕೆ ಅವರು ಬಂದಿರೋದು ಯಕ್ಷಧ್ರುವದ ರೂವಾರಿಯಾಗಿ, ಮತ್ತು ನಮ್ಮೆಲ್ಲರ ರಾಜೇಶನ್ನ ಇರ್ಬೋದು, ನಮ್ಮೆಲ್ಲರ ಪ್ರೀತಿಯಿಂದ ಬಂದಿದ್ದಾರೆ. ತುಂಬ ಖುಷಿ ಕೊಟ್ಟಂಥ ಸಂದರ್ಭ. ಇನ್ನು ವಿವೇಕ್ ಅಗರ್ವಾಲ್ ನಮಗೆ ಹೋಗಿ ಬರುವ ಕಲಾವಿದರ ಖರ್ಚನ್ನು ಕೊಟ್ಟಿದ್ದಾರೆ, ಸಂಭಾವನೆಯನ್ನು ಕೊಟ್ಟಿದ್ದಾರೆ. ಮಾಡ್ತಾ ಹೋದಾಗ ನನಗೆ
ನನ್ನ ಆಫೀಸಿನಲ್ಲಿ ಕೆಲಸದ ಒತ್ತಡದಲ್ಲಿ ಆರ್ಥಿಕತೆಯನ್ನು ಒಟ್ಟು ಮಾಡೋದು ಕಷ್ಟದ ಕೆಲಸ ಆಗಿತ್ತು. ಕಳೆದ 25 ವರ್ಷದಿಂದ ನಾನು ಸೆಂಚುರಿ ಕ್ರೇನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ನಾನು ಸೇರಿದಾಗ ದೀಪ್ತಿ ಶರ್ಮಾ ಶಿ ವಾಸ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್. ನಾನು ಊಟ ಮಾಡ್ತಾ ಇರುವಾಗ ಹೇಳಿದೆ, ಈ ಒಂದು ಕಾರ್ಯಕ್ರಮ ಇದೆ, ಯಕ್ಷಧ್ರುವ ಹೀಗೀಗೆ ಮಾಡ್ತಾ ಇದ್ದೆ, ಊಟದ ವ್ಯವಸ್ಥೆ ಒಂದು ಹೊತ್ತಿಂದ ನಾನು ಸ್ಪಾನ್ಸರ್ ಮಾಡ್ತೇನೆ ಅಂದರು. ಇವತ್ತಿಗೂ ಕೂಡ ಕಂಪನಿಯಲ್ಲಿ ಏನಾದರೂ ಕೆಲಸ ಏನು ಮಾಡೋದಿದ್ರು ನನ್ನಲ್ಲಿ ಕೇಳದವರು ಮಾಡೋದೇ ಇಲ್ಲ. ಅಂದರೆ ಆ ರೀತಿಯ ಒಂದು ಕೌಟುಂಬಿಕ ಸಂಬಂಧವನ್ನು ನಾವು ಉಳಿಸಿಕೊಂಡು ಬಂದು ನಾವು ಅಂದರೆ ಅದು ನಮ್ಮ ಕನ್ನಡಿಗರ ಹೆಮ್ಮೆ. ಅದು ನಾವು ಎಲ್ಲರೂ ಹಾಗೆ ಮಾಡ್ತೇವೆ. ಇದು ಕೇವಲ ವಸಂತ್ ಶೆಟ್ಟರು ಮಾಡೋದಲ್ಲ, ಕನ್ನಡಿಗರು ಅಂದರೆ ಕೆಲಸ ಮಾಡೋದು ಹಾಗೇನೆ. ನಾನೊಂದು 4-5 ವರ್ಷದಿಂದ ನಾನು ಊರಿಗೆ ಹೋಗ್ತೇನೆ ಅಂದರೆ ನನ್ನನ್ನು ಬಿಡ್ತಾ ಇಲ್ಲ, ಕೊನೆಯವರೆಗೆ ನಮ್ಮಲ್ಲೇ ಇರಬೇಕು ಅಂತ. ಇದು ಕನ್ನಡಿಗರಿಗೆ ಮಾತ್ರ ಸಾಧ್ಯ. ಇಲ್ಲ ಇದ್ರೆ ಒಂದು ಹಣ ಜಾಸ್ತಿ ಸಿಗುತ್ತೆ ಅಂತ ಹೋಗ್ತಾ ಇರ್ತಾರೆ. ಇನ್ನೊಂದು ನಾನು ಕಳಕಳಿಯ ವಿನಂತಿ ಸತೀಶನ್ನ ಹತ್ರ, ನಾವು ನಿಮ್ಮ ಜೊತೆಗೆ ಇದ್ದೇವೆ. ನಮ್ಮಲ್ಲಿ 2 ಸಂಸ್ಥೆ ಇದೆ. ಒಂದು ಡೆಲ್ಲಿ ಕರ್ನಾಟಕ ಸಂಘ, ನಾನೇ ಇದರಲ್ಲಿ 6 ವರ್ಷ ಪ್ರೆಸಿಡೆಂಟ್ ಆಗಿದ್ದೆ, ಈಗ ನಾಗರಾಜರು ಪ್ರೆಸಿಡೆಂಟ್ ಆಗಿದ್ದಾರೆ. ಅದೇ ರೀತಿ ಡೆಲ್ಲಿ ಕನ್ನಡ ಶಿಕ್ಷಣ ಸಂಸ್ಥೆ ಇದೆ. ಒಂದು 15ರಿಂದ 30 ದಿವಸ ಯಕ್ಷಧ್ರುವ ಪಟ್ಲದಿಂದ ಇಲ್ಲಿ ಅವರಿಗೆ ಒಂದು ಯಕ್ಷಗಾನವನ್ನು ಕಲಿಸುವಂಥ ಒಂದು ಕಾರ್ಯಕ್ರಮ. ಅಂದರೆ ಎಲ್ಲ ರೂವಾರಿ ಏನು ಬೇಕೋ ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ದೊಡ್ಡವರು ಇದ್ದಾರೆ, ತುಂಬ ಜನ, ಕೇವಲ ದಕ್ಷಿಣ ಕನ್ನಡದವರಲ್ಲ, ಬಾಕಿಯವರು ಕೂಡ ಒಳ್ಳೆ ಕಲಾವಿದರಿದ್ದಾರೆ. ಅವರು ಆಗಾಗ ಹೇಳ್ತಾ ಇರ್ತಾರೆ, ಶೆಟ್ರೆ ಒಂದು ಯಕ್ಷಗಾನ ಕಲಿಸಿ ನಿಮಗೆ ಅಂತ. ಅಂಥ ಒಂದು ಶಿಕ್ಷಣವನ್ನು ನೀಡುವಂಥ ಒಂದು ಪ್ರಯತ್ನವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡೋಣ. ಸಂಘ ಮತ್ತು ಶಾಲೆಯಲ್ಲಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನಿಮಗೆಲ್ಲ ಗೊತ್ತಿದೆ, ವಸಂತ್ ಶೆಟ್ಟರು ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ ಅಥವಾ ಕಾರ್ಯಕ್ರಮ ಶುರು ಮಾಡಿದರೆ ಹೇಳಿದ ಸಮಯಕ್ಕೆ ಶುರು ಮಾಡ್ತಾರೆ, ಹೇಳಿದ ಸಮಯಕ್ಕೆ ಮುಗಿಸ್ತಾರೆ ಅಂತ. ಇಲ್ಲಿ ಇವತ್ತು 8 ಗಂಟೆಗೆ ಮೊದಲು ನಾವು ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಎನ್ನುವ ಭರವಸೆಯೊಂದಿಗೆ ವೇದಿಕೆಯಲ್ಲ ಇರುವ ಎಲ್ರಿಗೂ ಅಂದರೆ ಇಲ್ಲಿ ಇದ್ದವರೆಲ್ಲ ನಮ್ಮವರೇ. ರಾಧಾಕೃಷ್ಣ ಇರ್ಬೋದು, ಸುದೇಶಣ್ಣ ಅವರು ಬಂದಿದ್ದಾರೆ, ಪುರುಷೋತ್ತಮಣ್ಣ ಬಂದಿದ್ದಾರೆ, ಅವರು ಟ್ರಸ್ಟಿನವರು. ಹಾಗಾಗಿ ಅವರನ್ನು ನಾನು ಅವರ ಒಟ್ಟಿಗೆ ನಾವು ಇರೋದರಿಂದ ಅಲ್ಲಿ ನಮ್ಮ ಸಂಘದ ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ. ಎಲ್ರಿಗೂ ಅವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನೀವು ಬಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದ್ದೀರಿ. ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇನ್ನೂ ಹೆಚ್ಚಾಗಿ ತುಂಬ ಚೆನ್ನಾಗಿ ಯಕ್ಷಧ್ರುವವನ್ನು ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.